ಇದು ಗುರುಗಳ ನೆನಪಿನ ಪಯಣ. ಇದುವೇ ಗುರುನಮನ ವಿದ್ ಶಂಕರ್. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆಯಾಗಿರುವಂಥ ಸಾಧಕ ಶಿಕ್ಷಕ, ಸುದೀರ್ಘ 37 ವರ್ಷಗಳ ಸೇವೆಯನ್ನು ಸಲ್ಲಿಸಿ ತನ್ನ ವೃತ್ತಿಗೆ ನಿವೃತ್ತಿ ಹೊಂದಿರುವಂತಹ ಶ್ರೀ ವಿಶ್ವನಾಥ ಶೆಟ್ಟಿ ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಭಾಳ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. 1984ರಲ್ಲಿ ತನ್ನ ಸೇವೆಗೆ ನಿಯೋಜನೆಗೊಂಡು 2021ರಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಸೇಕ್ರೆಡ್ ಹಾರ್ಟ್ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಿಂದ ತನ್ನ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿ ನಂತರದಲ್ಲಿ ನಾರಾವಿಗೆ ವರ್ಗಾವಣೆಯನ್ನುಗೊಂಡು ತದನಂತರದಲ್ಲಿ ಮತ್ತೆ ಸೇಕ್ರೆಡ್ ಹಾರ್ಟ್ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಮಡಂತ್ಯಾರು ಇಲ್ಲಿಗೆ ತನ್ನ ಸೇವೆಯನ್ನು ಸಲ್ಲಿಸಿ 2021ರಲ್ಲಿ ತನ್ನ ಶಿಕ್ಷಕ ವೃತ್ತಿಗೆ ನಿವೃತ್ತರಾಗಿರ್ತಾರೆ. ಸೊ ಇವರ ಜೀವನದ ಬಗೆಗಿನ ಹಲವಾರು ವಿಷಯಗಳನ್ನು ನಾವಿಂದು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇವೆ. ದೇವರ ದಯೆಯಿಂದ ಎಲ್ಲ ಒಳ್ಳೆಯದಾಗಿ ನಡೀತಾ ಇದೆ. ರಿಟೈರ್ಡ್ ಜೀವನದಲ್ಲಿ ಆರಾಮವಾಗಿದ್ದೇವೆ. ದೇವರಿಗೆ ಮೊದಲಿಗೆ ನಮಸ್ಕಾರ ಮಾಡ್ತೇವೆ. ಎಸ್ ಸರ್, ನೀವು ಮೂಲತಃ ಯಾವ ಊರಿನವರು ಸರ್? ನಾನು ಮೂಲತಃ ಬೆಳ್ತಂಗಡಿ ತಾಲೂಕಿನಲ್ಲಿ ನಮ್ಮ ಮನೆ ಮಚ್ಚಿನ ಗ್ರಾಮದಲ್ಲಿ ಹಂಬೆಟ್ರು ಎಂಬ ಸ್ಥಳದಲ್ಲಿ ಅಲ್ಲಿ ಇದ್ದೇವೆ ನಾವು. ನಾನು ಹುಟ್ಟಿದ್ದು ಎಲ್ಲ ಬಂಟ್ವಾಳ ತಾಲೂಕಿನ ಪಡಂತರಕೋಡಿ ಎಂಬಲ್ಲಿ, ಅದು ವಾಮದ ಪದವ ಹತ್ತಿರ ಹೊರಗಟ್ಟೆ ಎಂಬ ಪ್ರದೇಶದಲ್ಲಿ. ಹಾಗೆ ನಾನು ಸ್ವಲ್ಪ ಮೊದಲ ಬಾಲ್ಯ ಎಲ್ಲ ಅಲ್ಲಿ ಕಳೆದದ್ದು. ನಾನು ಒಂದು 3ನೇ ಕ್ಲಾಸ್ನ ತನಕ ಅಲ್ಲಿ ಹೊರಗಟ್ಟೆ ಗೌರ್ಮೆಂಟ್ ಶಾಲೆಯಲ್ಲಿ ಹಾಗೂ 20 ಪದವ ಗೌರ್ಮೆಂಟ್ ಶಾಲೆಯಲ್ಲಿ ಕಲ್ತದ್ದು. ನಂತರ ಒಂದು 5ನೇ ಕ್ಲಾಸ್ ಎಲ್ಲ ಇಲ್ಲಿ ಮಚ್ಚಿನ ಸರ್ಕಾರಿ ಶಾಲೆಯಲ್ಲಿ ಕಲ್ತದ್ದು. ಆಗ ನನ್ನ ಸೋದರ ಮಾವ ಅಲ್ಲಿ ಮಾಸ್ಟರ್ ಆಗಿದ್ರು, ಅಧ್ಯಾಪಕರಾಗಿದ್ರು ಎಲಿಮೆಂಟರಿ ಶಾಲೆಯಲ್ಲಿ. ಹಾಗಾಗಿ ಅವರೊಟ್ಟಿಗೆ ನಾನು ಶಾಲೆಗೆಲ್ಲ ಹೋಗ್ತಾ ಇದ್ದೆ. ನನ್ನ ತಂದೆ ವೆಂಕಪ್ಪ ಶೆಟ್ಟಿ ಅಂತ ಹೇಳಿ, ತಾಯಿ ಚಂದ್ರಾವತಿ ಅಂತ ಹೇಳಿ. ನಾವು 2 ಮಕ್ಕಳು. ನನ್ನ ಸಹೋದರಿ ಒಬ್ಬಳಿದ್ದಾಳೆ. ಹೀಗೆ ಹಂಬೆಟ್ಟಲ್ಲಿ ತುಂಬಾ ವರ್ಷದಿಂದ ನಾವು ಇದ್ದೇವೆ. ಸರ್, ಈಗ ನೀವು ಮೂಲತಃ ವಾಮದ ಪದವಿನವರು ಅಂತ ಹೇಳಿದ್ರಿ ಸರ್. ನಿಮ್ಮ ಒಂದು ಶಾಲೆಯ ಜೀವನ ಹೇಗಿತ್ತು? ನಿಮ್ಮ ಬಾಲ್ಯ ಅಂದರೆ ಶಾಲೆ ಎಲ್ಲಿ ಮಾಡಿದ್ರಿ, ಏನು? ಶಾಲೆ ಅದೇ ಪ್ರಥಮವಾಗಿ ಹೊರಗಟ್ಟೆಯಲ್ಲಿ ಸರ್ಕಾರಿ ಶಾಲೆ ಇದೆ. ಅಲ್ಲಿ ಒಂದು 5ನೇ ತರಗತಿವರೆಗೆ ಆಗ ಇತ್ತು. ಆಗ 5ನೇ ತರಗತಿಗೆ ಇರುವಾಗ ನಾವಲ್ಲಿ 1ನೇ ಕ್ಲಾಸ್ 2ನೇ ಕ್ಲಾಸ್ ಅಲ್ಲಿ ಹೋದದ್ದು. ಅಲ್ಲಿ ನಡ್ಕೊಂಡೆಲ್ಲ ಹೋಗ್ಬೇಕಿತ್ತು. ಗದ್ದೆಯ ಪುಣಿಯಲ್ಲಿ ಹಳ್ಳಗಳನ್ನೆಲ್ಲ ದಾಟಿಕೊಂಡು ಎಲ್ಲ ಹೋಗ್ಬೇಕು. ಮಳೆಗಾಲದಲ್ಲಿ ಬಹಳ ಕಷ್ಟ ಆಗ್ತಾ ಇತ್ತು. ನಾವೆಲ್ಲ ಒಟ್ಟಿಗೆ ಮಕ್ಕಳೆಲ್ಲ ಹೋಗ್ತಾ ಇತ್ತು. ಆವಾಗ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು. ಮತ್ತೆ ಆಮೇಲೆ ಒಂದು 2ನೇ ಕ್ಲಾಸ್ ಆಗುವಾಗ ನನ್ನ ಸೋದರ ಮಾವ, ಅವರು 20 ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಅವರು ನನ್ನನ್ನು ಕರ್ಕೊಂಡೋಗಿ ಇಲ್ಲಿಂದ ಅಲ್ಲಿಗೆ ಸೇರಿಸಿದರು. ಅವರಲ್ಲಿ ಸೈಕಲ್ ಎಲ್ಲ ಇತ್ತು. ಆ ಸೈಕಲಲ್ಲಿ ಹಿಂಬದಿಯಲ್ಲಿ ನಾನು ಕೂತ್ಕೊಂಡೆಲ್ಲ ಹೋಗ್ತಾ ಇದ್ದೆ. ಕೆಲವೊಮ್ಮೆ ಅವರು ಬಹಳ ಶಿಸ್ತಿನ ಮನುಷ್ಯ. ನನಗೆ ಸ್ವಲ್ಪ ನಡ್ಕೊಂಡು ಕೂಡ ಅಭ್ಯಾಸ ಆಗ್ಬೇಕು ಅಂತ ಹೇಳಿ ಅವರು ಕೆಲವೊಮ್ಮೆ ಸೈಕಲ್ ಕೂತ್ಕೊಂಡು ಹೋಗ್ತಾ ಇರಲಿಲ್ಲ. ನಮ್ಮ 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ಲಿಕ್ಕಿತ್ತು. ಆ 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ಲಿಕ್ಕೆ ಕೂಡ ನಾವು ಒಬ್ಬೊಬ್ರೆ ಹೋಗ್ಬೇಕಿತ್ತು. ಆಗ ಹೋಗುವಾಗ ದಾರಿಯಲ್ಲಿ ಮಂಗಗಳೆಲ್ಲ ಒಪ್ಪೋಟೆಲ್ಲ ಜಾಸ್ತಿ ಇತ್ತು. ಆದ್ರೆ ನಾವು ಹೋಗ್ತಾ ಇದ್ವಿ. ಆಗ ಒಂದು ಇಂಟ್ರೆಸ್ಟ್ ಇತ್ತು ಬಹಳ. ಮಕ್ಕಳು ಅರ್ಧ ದಾರಿವರೆಗೆ ಇರ್ತಾ ಇದ್ರು, ಮತ್ತೆ ಮಕ್ಳು ಇರ್ತಾ ಇರ್ಲಿಲ್ಲ, ಮತ್ತೆ ನಾನು ಒಬ್ಬನೇ ಬರ್ಬೇಕಿತ್ತು. ಹಾಗೆ ಒಂದು 3ನೇ ಕ್ಲಾಸ್ ಆಗಿದೆ ಕಾಣ್ತಾ, ಅಲ್ಲಿ ಇದ್ದೆ. ಆಮೇಲೆ 4ನೇ ಕ್ಲಾಸ್ಗೆ ಆಗುವಾಗ ಮತ್ತೆ ಚಿಕ್ಕ ಮಕ್ಕಳನ್ನು ಬೇರೆ ಕಡೆಯಲ್ಲಿ ಇರಿಸುವುದು ಒಳ್ಳೆದಲ್ಲ ಅಂತ ನನ್ನ ತಂದೆ ತಾಯಿಗಳು ಇಲ್ಲಿಗೆ ಬಳ್ಳಮಂಜಕ್ಕೆ ಕರ್ಕೊಂಡು ಬಂದು ಬಳ್ಳಮಂಜದಲ್ಲಿ ಮಚ್ಚಿನ ಸರ್ಕಾರಿ ಶಾಲೆ ಇದೆ, ಅಲ್ಲಿಗೆ ಸೇರಿಸಿದ್ರು. ಹಾಗೆ ಮತ್ತೆ ಅಲ್ಲಿಂದ 7ನೇ ತರಗತಿವರೆಗೆ ಅಲ್ಲಿ ಮಚ್ಚಿನ ಸರ್ಕಾರಿ ಶಾಲೆಯಲ್ಲಿ ಕಲ್ತದ್ದು. 7ನೇ ಆದ್ಮೇಲೆ 8ನೇಗೆ ಪುಂಜಾಲಕಟ್ಟೆ ಸರ್ಕಾರಿ ಪದವಿ ಪೂರ್ವ ಇದು ಪ್ರೌಢಶಾಲೆಗೆ. ಪುಂಜಾಲಕಟ್ಟೆ ಕೂಡ ಹಾಗೆ ನಾವು ನಡ್ಕೊಂಡು ಹೋಗ್ಬೇಕಿತ್ತು. ಎಷ್ಟು ಕಿಲೋಮೀಟರ್ ಆಗ್ತಿತ್ತು ಸರ್? ಈಗ ಬಳ್ಳಮಂಜಕ್ಕೆ ಆದ್ರೆ 1 ಕಿಲೋಮೀಟರ್, ನಮ್ಮಲ್ಲಿ ಪುಂಜಾಲಕಟ್ಟೆಗೆ ಒಂದು 5 ಕಿಲೋಮೀಟರ್ ನಡ್ಕೊಂಡೇ ಹೋಗ್ಬೇಕಾದ ಪರಿಸ್ಥಿತಿ. ಈಗ ಮಡಂತ್ಯಾರ ಶಾಲೆ ಇದೆ ಅಲ್ಲ, ಅದೇ ಆ ಗ್ರೌಂಡ್ ಅಲ್ಲಿ ನಾವು ಹೋಗ್ತಾ ಇದ್ವು. ಅವಾಗ್ಲೂ ಬಹಳ ಅಲ್ಲಿ ಒಂದು ಮಧ್ಯದಲ್ಲಿ ದೊಡ್ಡ ಎತ್ತರದ ಗುಡ್ಡ ಎಲ್ಲ ಇದೆ. ಅದನ್ನು ಬೆಳಿಗ್ಗೆ ನಾವು ಓಡಿಕೊಂಡು ಹೋಗ್ಬೇಕಾಗ್ತದೆ, ಅಲ್ಲಿ ಟೈಮಿಗೆ ಹೋಗ್ಬೇಕಲ್ಲ. ಅದಕ್ಕೋಸ್ಕರ ಬರುವಾಗ್ಲೂ ಕೂಡ ಹಾಗೆ ಬಹಳ ಕಷ್ಟ ಇತ್ತು. ಆಗ ಬಸ್ ಎಲ್ಲ ಇರ್ಲಿಲ್ಲ ಅಲ್ಲ, ನಡ್ಕೊಂಡು 5 ಕಿಲೋಮೀಟರ್ ಹೋಗ್ಬೇಕಿತ್ತು. ಆಗ ಮಧ್ಯಾಹ್ನಕ್ಕೆ ಕೂಡ ಬಿಸಿ ಊಟ ಎಲ್ಲ ಇರ್ಲಿಲ್ಲ, ಬುತ್ತಿ ಎಲ್ಲ ರೆಡಿ ಮಾಡಿಕೊಂಡು ಹೋಗ್ಬೇಕಿತ್ತು. ಈಗ ನೀವು ಪ್ರೈಮರಿ, ಹೈಸ್ಕೂಲು ಹೀಗೆ ಎಲ್ಲ ಪುಂಜಾಲಕಟ್ಟೆಯಲ್ಲಿ ಮಾಡಿದ್ರಿ, ಮಡಂತ್ಯಾರ್ನಲ್ಲಿ ಮಾಡಿದ್ರಿ ಸರ್. ನಿಮ್ಮ ಶಿಕ್ಷಕರು ನಿಮಗೆ ಹೇಗಿದ್ರು? ಅಂದರೆ ಪಾಪ ಇದ್ರಾ ಅಥವಾ ಹೇಗಿದ್ರು? ಆಗಿನ ಶಿಕ್ಷಕರು ಈಗಿನ ಶಿಕ್ಷಕರಾಗಿ ಅಲ್ಲಲ್ಲ, ಅದು ಸ್ವಲ್ಪ ಶಿಸ್ತಿನವರೇ ಅಲ್ಲ, ಎಲ್ಲ ಬೆತ್ತದ ರುಚಿ ತೋರಿಸುವವರೇ. ಆದ್ರೆ ನಾನು ಮಾತ್ರ ಕಲಿಯುವುದರಲ್ಲಿ ಎಲ್ಲ ಬಹಳ ಹುಷಾರಿದ್ದೆ.
ನಾನು ಚಿಕ್ಕ 1ನೇ ಕ್ಲಾಸಲ್ಲಿ 2ನೇ ಕ್ಲಾಸಲ್ಲಿ 3ನೇ ಕ್ಲಾಸ್ನಲ್ಲಿ ಅಷ್ಟೇ ಇರಲಿಲ್ಲ, ನನಗೆ ಮಗ್ಗಿ ಎಲ್ಲ ಸರಿ ಬರ್ತಾ ಇರಲಿಲ್ಲ. ಆಗ ನನ್ನ ಮಾವ ಇದ್ದಾರಲ್ಲ, ಸೋದರ ಮಾವ, ಅವರು ಕೂಡ ಮ್ಯಾಥ್ಸ್ ಟೀಚರ್. ಆಗ ನಮ್ಗೆ ಬಹಳ ಶಿಸ್ತಲ್ಲಿ ಅವರು ಕಲಿಸ್ತಾ ಇದ್ರು. ತುಂಬಾ ಬೆಟ್ಟೆಲ್ಲ ತಿಂದಿದ್ದೇನೆ ಆಗ. ಅದರಿಂದಾಗಿ ನನಗೆ ಮ್ಯಾಥ್ಸ್ ಅಲ್ಲಿ ನಾನು ಬಹಳ ಹುಷಾರಿದ್ದೆ. ಇಲ್ಲಿಗೆ ಹೈಸ್ಕೂಲ್ಗೆಲ್ಲ ಬರುವಾಗ ನಮ್ಗೆ ಮಾಯಿಲಪ್ಪರು ಅಂತ ಹೇಳಿ ಬಹಳ ಜೋರ್ನ ಮ್ಯಾಥ್ಸ್ ಮಾಸ್ಟರ್ ಇದ್ರು. ಅವರೆಲ್ಲ ನನ್ನ ಮ್ಯಾಥ್ಸ್ ಪೇಪರ್ ತೋರಿಸ್ತಾ ಇದ್ರು. ಯಾಕೆ ಗೊತ್ತುಂಟ, ಈ ಅಂಕಗಣಿತ, ಬೀಜಗಣಿತ ಮತ್ತು ರೇಖಾಗಣಿತ ಅಂತ ಇತ್ತು. ಅವ್ರ ಅಂಕಗಣಿತ ಪಾಠ ಮಾಡ್ತಾ ಇದ್ರು. ಅಂಕಗಣಿತ ಪಾಠ ಮಾಡುವಾಗ ನಾನು ಈ ಮ್ಯಾಥ್ಸ್ ಅಲ್ಲಿ ಬಹಳ ಹುಷಾರಿದ್ದಲ್ಲ. ಈಗ ಏನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ನಾನು ಆಗ್ಲೂ ಕೂಡ ಈ ಒಟ್ಟಾರೆ ಎಲ್ಲ ಬರೀತಾ ಇರಲಿಲ್ಲ, ಜಾಗ ಎಲ್ಲ ವೇಸ್ಟ್ ಮಾಡ್ತಾ ಇರಲಿಲ್ಲ. ಈಗ 1, 2, 3 ಹೀಗೆ ಮ್ಯಾಥ್ಸ್ ಲೆಕ್ಕ ಇದ್ರೆ ನಾನೇನ್ ಮಾಡ್ತೆ, 1ನೇ ಲೆಕ್ಕ ಇಲ್ಲಿ ಮುಗಿದ್ರೆ ಅಲ್ಲಿಗೆ ಅಡ್ಡ ಗೆರೆಯಾಕಿ 2ನೇ ಲೆಕ್ಕ ಇಲ್ಲಿ ಮಾಡ್ತಾ ಇದ್ದೆ. ಅದನ್ನೆಲ್ಲ ಮಾಡಿ ಒಂದು ಸಲ 8ನೇ ಕ್ಲಾಸ್ ಅಲ್ಲಿ ಅಂಕಗಣಿತದಲ್ಲಿ ಒಂದೇ ಪೇಜ್ ಅಲ್ಲಿ ನನಗೆ 32 ಮಾರ್ಕ್ ಸಿಕ್ಕಿದೆ. ಅದನ್ನೆಲ್ಲ ಮಕ್ಕಳಿಗೆ ತೋರಿಸ್ತಾ ಇದ್ದೆ. ಅಂದ್ರೆ ಬಾಕಿ ಅವರು ಕೂಡ ಸ್ವಲ್ಪ ಹಾಗೆ ಮಾಡ್ಲಿ ಅಂತ ಹೇಳಿ. ಹಾಗಂತಲ್ಲ, ಒಂದು ಶಿಸ್ತಲ್ಲಿ ಕಲಿಯಲಿ ಅಂತ ಹೇಳಿ. ಒಂದೇ ಪೇಜಿನಲ್ಲಿ ನಿಮಗೆ 32 ಅಂಕ ಸಿಕ್ಕಿತ್ತು. ಅದೊಂದು ಸ್ಮರಣೀಯ ಘಟನೆ. ಮತ್ತು ನನಗೆ ಅದು ಇಂಟ್ರೆಸ್ಟ್ ಇತ್ತು. ಆಗ ಅವರ ಹೆದರಿಕೆಯಿಂದಲೇ ಏನು, ಅಂಕಗಣಿತ, ಬೀಜಗಣಿತ, ರೇಖಾಗಣಿತ ಎಲ್ಲ ಹೈಸ್ಕೂಲ್ ಅಲ್ಲಿ ನನ್ನ ನಂಬರ್ 1 ಇದೆ. ಆದ್ರೆ ನನಗೆ ಕಾಲೇಜಿಗೆ ಬರುವಾಗ ಅದು ಮ್ಯಾಥ್ಸ್ ಸೈನ್ಸ್ ಬೇಡ ಅಂತ ಆಯ್ತು. ಯಾಕೆ? ಅದು ಏನು, ನನಗೆ ಹಿಸ್ಟ್ರಿಯಲ್ಲಿ ಬಹಳ ಇಂಟ್ರೆಸ್ಟ್. ಹಾಗೆ ಹಿಸ್ಟ್ರಿ ತಗೊಳ್ಬೇಕಾದ್ರೆ BA ಗೆ ಬರ್ಬೇಕಲ್ಲ PUC ಅಲ್ಲಿ. ಹಾಗೆ ಸೈಕಾಲಜಿಯಲ್ಲಿ ಕೂಡ ನಾನು ಹುಷಾರಿದ್ದೆ. ಸೈಕಾಲಜಿಯಲ್ಲಿ ನಾನು 2nd PUC ಅಲ್ಲಿ ಟಾಪರ್ ಆಗಿದ್ದೆ. ಗಣೇಶ್ ರಾವ್ ಅಂತ ಇದ್ರು, ಅವರು ಬಾರಿ ನಮಗೆ ಪ್ರಶಂಸೆ ಎಲ್ಲ ಕೊಟ್ಟಿದ್ರು. ಮತ್ತೆ ಡಿಗ್ರಿಯಲ್ಲಿ ಕಲಿಯುವಾಗಲೂ, ಡಿಗ್ರಿಯಲ್ಲಿ ನಾವು BA ಅಲ್ಲಿ ಆಗೆಲ್ಲ ಬಹಳ ರಿಸಲ್ಟ್ ಬಹಳ ಡೌನ್, ಉಜಿರೆಯಲ್ಲಿ ಬಹಳ ಕಡಿಮೆ ಬರ್ತಾ ಇತ್ತು. BA ಅಲ್ಲಿ ನಾವು ಇಬ್ರು ಮಾತ್ರ ಫಸ್ಟ್ ಕ್ಲಾಸ್, ಒಂದು ಹುಡುಗಿ ಮತ್ತು ನಾನು. ನಿಮಗೆ ಯಾಕೆ ನಿಮ್ಮ ಆಸಕ್ತಿ ಬದಲಾಯಿತು? ಅಂದ್ರೆ ನೀವು ಮ್ಯಾಥ್ಸ್ ಅಲ್ಲಿ ಬಹಳ ಹುಷಾರಿದ್ರಿ, ಆಮೇಲೆ ನೀವು ಹೇಳಿದ್ರಿ, ಬಟ್ ಆ ನಿಮ್ಮ ಒಂದು ಅಭಿರುಚಿ ಯಾಕೆ ಶಿಫ್ಟ್ ಆಯ್ತು? ಯಾಕೆ ಅಂತ ಹೇಳಿದ್ರೆ, ಮ್ಯಾಥ್ಸ್ ಅಂತ ಹೇಳಿದ್ರೆ ಒಂದು ಕಷ್ಟ ಅಂತ ನಾನು ಭಾವಿತ ನನಗೆ. ಮತ್ತೆ ಸೈನ್ಸ್ ಅಲ್ಲಿ ಕೂಡ ತಪ್ಪಿದ್ರೆ ಎಲ್ಲ ಹೋಗ್ತದಲ್ಲ. ಈಗ ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಅದು ಕರೆಕ್ಟ್ ಆಗಿ ಫಾರ್ಮ್ಯಾಟ್ ಪ್ರಕಾರ ಬರಿಬೇಕು. ತಪ್ಪಿದ್ರೆ ಮ್ಯಾಥ್ಸ್ ಅಲ್ಲಿ ಎಲ್ಲ ಹೋಗ್ತದೆ. ಸೈನ್ಸ್ ಅಲ್ಲಿ ಕೂಡ ಹಾಗೆ, ಅದು ಲ್ಯಾಬ್ ಅಲ್ಲಿ ಎಲ್ಲ ಕೆಲಸ ಮಾಡ್ಬೇಕು, ಅದೆಲ್ಲ ನಮ್ಗೆ ಕಷ್ಟ ಅಂತ ಇತ್ತು. ಇದು ಸೋಷಿಯಲ್ ಆದ್ರೆ ಸ್ಟೋರಿ ಆಗಿ ಓದ್ತಾ ಹೋಗುದು, ಅದ್ರಲ್ಲಿ ತುಂಬಾ ಓದ್ಲಿಕ್ಕೆಲ್ಲ ಅವಕಾಶ ಇದೆ, ಪುಸ್ತಕ ಎಲ್ಲ ಅವಾಗ ತುಂಬಾ ಕಥೆಗಳಾಗಿ ತಿಳಿಲಿಕ್ಕೆ ಆಗ್ತದೆ ಅಂತ ಹೇಳಿ ನನಗೆ ಅದು ಇಂಟ್ರೆಸ್ಟ್. ಹಾಗೆ ನಿಮ್ಮ ಅಭಿರುಚಿ ಹಾಗೆ ಚೇಂಜ್ ಆಯ್ತು. ತುಂಬಾ ಓದ್ತಾ ಇದ್ದೆ. ಮತ್ತೆ ಉಜಿರೆಗೆಲ್ಲ ಹೋಗುವಾಗ ಆಗ ಒಂದು ಸಿಟಿ ಬಸ್ ಇರ್ತದೆ, ನಾವು ಪಣಕಜೆಗೆ ಬರ್ಬೇಕಿತ್ತು. ಪಣಕಜೆಯಿಂದ ಸಿಟಿ ಬಸ್ ಅಲ್ಲಿ ಹೋಗ್ತಾ ಇತ್ತು. ಆಗ ಒಂದು ಬಸ್ ಅಲ್ಲಿ ಸುಮಾರು 180 ಮಕ್ಕಳು ಹೋಗ್ತಾ ಇದ್ರು. ಅದು ಕಾಶಿಬೆಟ್ಟು ಚಡವಿಗೆ ಹೋಗುವಾಗ ಅದು ನಿಲ್ಲುವುದು ಬಸ್, ಮತ್ತೆ ಎಲ್ಲ ಮಕ್ಕಳು ಕೆಳಗೆ ಇಳಿದು ದೂಡುವುದು. ಪುನಃ ಅಲ್ಲಿ ಹೋಗುವಾಗ, ಉಜಿರೆಗೆ ಹೋಗುವಾಗ ಒಂದು ಪೀರಿಯಡ್ ಲಾಸ್ ಆಗ್ತಾ ಇತ್ತು. ಲಾಸ್ ಆಗುವಾಗ, ಒಂದು ಪೀರಿಯಡ್ ಲಾಸ್ ಆಗುವಾಗ ನಮ್ಮ ಟೀಚರ್ ಇದ್ರು, ಹಿಸ್ಟ್ರಿ ಟೀಚರ್ ಇದ್ರು, ಲಕ್ಷ್ಮೀನಾರಾಯಣ ಪೈ ಅಂತ ಹೇಳಿ. ಅವರು ನನ್ನನ್ನು ಬಹಳ ಸ್ಪೆಸಿಫಿಕ್ ಆಗಿ ಗಮನಿಸ್ತಾ ಇದ್ರು. ನಾನು ಹುಷಾರಿದ್ದೆಲ್ಲ, ಮತ್ತೆ ಎದುರಲ್ಲಿ ಕೂತ್ಕೊಳ್ತಾ ಇದ್ದಲ್ಲ ಕ್ಲಾಸಲ್ಲಿ ಎಲ್ಲ ನಾನು ಬಾರಿ ಸೈಲೆಂಟ್ ಆಗಿದ್ದೆ, ಆಗಿಲ್ಲ. ಹಾಗಾಗಿ ನನ್ನನ್ನು ಅವರು ಗಮನಿಸ್ತಾ ಇದ್ರು. ನಾವು ಗಮನಿಸುವಾಗ ಕ್ಲಾಸಿಗೆ ಹೋಗ್ತಾ ಇರಲಿಲ್ಲ, ಆಗ ನೇರ ಲೈಬ್ರರಿಗೆ ಹೋಗುದು. ಲೈಬ್ರರಿಯಲ್ಲಿ ಪುಸ್ತಕ ಎಲ್ಲ ತೆಗೆದುಕೊಂಡು, ಲೈಬ್ರರಿಯಲ್ಲಿ ಉಜಿರೆ ಲೈಬ್ರರಿಯಲ್ಲಿ ಎಷ್ಟು ಪುಸ್ತಕ ಉಂಟು ಸಾಧಾರಣ, ಚಿತ್ರ ಮತ್ತು ಪುಸ್ತಕ 2 ಇರುವಂತದ್ದು ಸಾಧಾರಣ ಎಲ್ಲ ಓದಿದ್ದೇವೆ ನಾವು. ಅಲ್ಲಿ ಆಗ 95 ಮ್ಯಾಗಝಿನ್ ಬರ್ತಾ ಇತ್ತು, ಅದೆಲ್ಲ ನೋಡಿದ್ದೇವೆ ಸಾಧಾರಣ. ಅವರು ನಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ಅಂತೇಳಿ ನಾವು ಎಲ್ಲಿ ಹೋಗ್ತೇವೆ ಅದೇ ದಾರಿಯಲ್ಲಿ ಅವರು ಕ್ಲಾಸ್ ಬಿಟ್ಟು ಬರ್ತಾರೆ. ಒಂದು ಕೇಳುದು, ಎಲ್ಲಿ ಹೋಗಿದ್ರಿ? ನಾನು ಲೈಬ್ರರಿಯಲ್ಲಿ ಏನು, ಅವರಿಗೆ ಗೊತ್ತಿರ್ತದೆ ವಿಷಯ, ಆದ್ರೆ ನಮ್ಮನ್ನು ಟೆಸ್ಟ್ ಮಾಡಿದವರು ಹೇಳುದು, ಅದು ಬಸ್ ಲೇಟ್ ಆಯ್ತು, ಹಾಗೆ ಬರ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ. ಲೇಟ್ ಆದ್ರೂ ಕೂಡ ನೀವು ತಪ್ಪಿಸಬಾರದು, ಅಲ್ಲಿ ಹೋಗ್ಬಾರ್ದು, ನೇರ ಬರ್ಬೇಕು ಅಂತ ಹೇಳುದು. ಆದ್ರೆ ನಮ್ಗೆ ಅದು ಮುಜುಗರ ಆಗ್ತದೆ. ಲೈಬ್ರರಿಗೆ ಹೋಗಿ ಮತ್ತೆ 2nd ಪೀರಿಯಡ್ ಹೋಗುದು, ಹಾಗೆ ಮಾಡ್ತಾ ಇದ್ರು. ಮತ್ತೆ ನೀವು ಅಲ್ಲಿಂದ ನಂತರಕ್ಕೆ BA ಮುಗಿಸಿದ್ರಿ, ಆಮೇಲೆ MA B.Ed ಮಾಡಿದ್ದು. B.Ed ಮಂಗಳೂರಲ್ಲಿ ಮಾಡಿದ್ದು. ಅದು ಗವರ್ಮೆಂಟ್ ಸೀಟ್ ಅಲ್ಲ, 100 ಸೀಟ್ B.Ed ಇತ್ತು. ಅದು ಗವರ್ಮೆಂಟ್ ಅಪ್ರೂವ್ ಆಗಿ ಬರುವಾಗ ಏಪ್ರಿಲ್ ಅಲ್ಲಿ ಅಪ್ಲಿಕೇಶನ್ ಎಲ್ಲ ಆಗ್ತವೆ, ಇಂಟರ್ವ್ಯೂ ಆಗ್ತದೆ, ಹಾಗೆ ಎಲ್ಲ ಆಗ್ತದೆ. ಆದ್ರೆ ಕಾಲೇಜ್ ಸ್ಟಾರ್ಟ್ ಆಗೋದು ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗಿ ಇನ್ನೊಂದು ಏಪ್ರಿಲ್ಗೆ ಮುಗಿಬೇಕು. ಅದರಲ್ಲಿ ಒಂದು 10 ದಿವಸ ಸೌತ್ ಇಂಡಿಯಾ ಟೂರ್ ಆಯ್ತು, ಒಂದು 15 ದಿವಸ ಅಡಿಕೆ ಸತ್ಯಸಾಯಿ ಕ್ಯಾಂಪ್ ಆಯ್ತು. ಮತ್ತೆ ಉಳಿದ ಸಮಯದಲ್ಲಿ ಅವರು ಪಾಠ ಅರ್ಥ ಮಾಡ್ತಾರೆ, ಗವರ್ಮೆಂಟ್ ಎಲ್ಲ ಫುಲ್ ಲೆಕ್ಚರರ್ಸ್ ಎಲ್ಲ ಇರುದಿಲ್ಲ. ಮತ್ತೆ ನಾವೇ ಸ್ವಂತ ಸ್ಟಡಿ ಎಲ್ಲ ಮಾಡಿ ಅಂತ ಪಾಸ್ ಮಾಡಿದೆವು. ಹಾಗೆ ನೀವು B.Ed ಅನ್ನ ಮುಗಿಸಿದ್ರಿ ಸರ್. ನಂತರಕ್ಕೆ ನಿಮಗೆ ಈ ವೃತ್ತಿ, ಈಗ ಶಿಕ್ಷಕ ವೃತ್ತಿಗೆ ನಿಮಗೆ ಬರಬೇಕು ಅಂತ ಆಯ್ತು. ಸೊ ನಿಮ್ಮ ಯಾಕೆ ಬರಬೇಕು ಅಂತ ಆಯ್ತು ನಿಮಗೆ? ಶಿಕ್ಷಕ ವೃತ್ತಿ ಬರ್ಲಿಕ್ಕೆ ಅದೇ ಕಾರಣ.
ಒಂದು ಮುಖ್ಯವಾಗಿ ನನ್ನ ಸೋದರ ಮಾವ ಮಾಸ್ಟರ್ ಆಗಿದ್ದರು, ಮತ್ತು ಅದರೊಂದಿಗೆ ನನ್ನ ತಾಯಿಯ ಒತ್ತಾಸೆ ತುಂಬಾ ಇತ್ತು. ಅವ್ರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಈಗ ಹಿಂದೆ ನಮ್ಮ ಎಲ್ಲ ಕುಟುಂಬಗಳೆಲ್ಲ ಕೃಷಿ ಕುಟುಂಬಗಳು, ಎಲ್ಲ ಬಡತನದಲ್ಲಿ ಇರುದು, ಬಹಳ ಕಷ್ಟದಲ್ಲಿ ಇರುದು. ಇವರು ಮಾಸ್ಟರ್ ಆಗಿದ್ರು ನೋಡಿ, ಅವರಿಗೆ ಸಂಬಳ ಎಲ್ಲ ಬರ್ತಾ ಇತ್ತು, ವೇತನ ಎಲ್ಲ ಬರ್ತಾ ಇತ್ತು, ಅವರು ಒಳ್ಳೆ ಚಂದ ಡ್ರೆಸ್ ಎಲ್ಲ ಹಾಕ್ತಾ ಇದ್ರು, ಒಳ್ಳೆ ರೀತಿಯಲ್ಲಿ ಒಂದು ಸಭ್ಯ ನಾಗರಿಕರಾಗಿ ಅವರು ಜೀವಿಸ್ತಾ ಇದ್ರು. ಅದನ್ನು ನೋಡಿ ನನ್ನ ತಾಯಿ ಹೇಳ್ತಾ ಇದ್ರು, ನೀನು ಕೂಡ ಒಂದು ಮಾಸ್ಟರ್ ಆಗ್ಬೇಕು. ಅವ್ರು ಹೈಸ್ಕೂಲ್ ಮಾಸ್ಟರ್ ಆಗ್ಬೇಕೆ, ಎಲಿಮೆಂಟರಿ ಮಾಸ್ಟರ್ ಆಗ್ಬೇಕು, ಕಾಲೇಜ್ ಮಾಸ್ಟರ್ ಆಗ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ, ಒಂದು ಮಾಸ್ಟರ್ ಆಗ್ಬೇಕು, ಹಾಗೆ ಇರ್ಬೇಕು ಅಂತ ಹೇಳ್ತಾ ಇದ್ರು. ಅದು ನನ್ನ ಮನಸ್ಸಲ್ಲಿ ಇರ್ತಾ ಇತ್ತು. ಆದ್ರೆ ನನಗೆ ಅದು ಕಾಲೇಜಿನ ಲೆಕ್ಚರರ್ ಆಗ್ಬೇಕು ಅಂತ ಬಹಳ ಮನಸ್ಸಿತ್ತು, ಕಾಲೇಜಿಗೆ ಪಾಠ ಮಾಡಬೇಕು ಅಂತ ನನಗೆ ಮನಸ್ಸಿತ್ತು. ಆ ನಿಟ್ಟಲ್ಲಿ ನಾನೇನ್ ಮಾಡಿದೆ, ನನಗೆ ಕಾಲೇಜಿನಲ್ಲಿ ಪಾಠ ಮಾಡುದು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಅದು ಬಹಳ ಕಷ್ಟ ಅಂತ ಅನಿಸ್ತು. ಯಾಕಂತ ಹೇಳಿದ್ರೆ ನಾನು ಸ್ವಲ್ಪ ವೀಕ್ ಆಗಿದ್ದೆ, ಮತ್ತು ನನಗೆ ಅಷ್ಟು ಈ ಕಾಲೇಜಿನ ಮಕ್ಕಳನ್ನು ಫೇಸ್ ಮಾಡುವಷ್ಟು ಒಂದು ಆತ್ಮಸ್ಥೈರ್ಯ ನನ್ನಲ್ಲಿ ಇರ್ಲಿಲ್ಲ. ಆಗ ಈಗಿನ ಹಾಗೆ ಅಲ್ಲ, ಈಗಿನ ಮಕ್ಕಳಾಗಿ ಅವರು ಕಲೀಲಿಕ್ಕೆ ಬರುತ್ತಿರುವಂತ ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಲಿಲ್ಲ. ಅಲ್ಲ, ದಿನ ಒಂದೊಂದು ಕಾಲೇಜಲ್ಲಿ ಪೆಟ್ಟು ಗಲಾಟೆ ಎಲ್ಲ ಆಗ್ತಾ ಇತ್ತು, ನನಗೆ ಎದುರಿಗೆ ಆಗ್ತಾ ಇತ್ತು ನಿಜವಾಗಿ. ಅದಕ್ಕೆ ಅದು ಲಾಸ್ಟ್ಗೆ ನನಗೆ ಕಾಲೇಜ್ ಲೆಕ್ಚರ್ ಆಗೋದು ಬೇಡ, ಹೈಸ್ಕೂಲ್ ಅಲ್ಲಿ ಇರ್ಲಿ. ಯಾಕಂದ್ರೆ ಎಲಿಮೆಂಟರಿ ಶಾಲೆಯಲ್ಲಿ ಚಿಕ್ಕ ಮಕ್ಕಳು ನೋಡಿ, ಚಿಕ್ಕ ಮಕ್ಕಳಿಗೆ ಕಲಿಸುವುದು ಬಹಳ ದೊಡ್ಡ ಜವಾಬ್ದಾರಿ. ನನಗೆ ನಾಲೆಜ್ ಇದೆ, ನಾಲೆಜ್ ಪಡಿಬೇಕು, ಆ ನಾಲೆಜ್ ಅನ್ನು ಹೇಗಾದ್ರೂ ಮಾಡಿ ಮಕ್ಕಳಿಗೆ ತಲುಪಿಸಬೇಕು. ಅದಕ್ಕೆ ಬೇಕಾದಂತ ಮಕ್ಕಳು ಇರೋದು ಅಂತ ಹೇಳಿ, ಅದು ಚಿಕ್ಕ ಮಕ್ಕಳಿಗೆ ಕಷ್ಟ ಅದು ಹೋಗುದು. ದೊಡ್ಡ ಮಕ್ಕಳು ಕೇಳುವುದಿಲ್ಲ, ಅವ್ರು ಸ್ವಲ್ಪ ಪೊಗರಿಗಳಾಗಿರ್ತಾರೆ. ಹಾಗಾಗಿ ಹೈಸ್ಕೂಲ್ ಮಕ್ಕಳಿಗೂ ಒಳ್ಳೆಯವರು. ಯಾಕಂದ್ರೆ ಮಕ್ಕಳ ಮನಸ್ಸಲ್ಲಿ ಚಿಕ್ಕಂದಲ್ಲಿ ನಾವು ಕಲಿಸಿದ್ರೆ ಅವರಿಗೆ ಕಲ್ಲಿನಲ್ಲಿ ಕೆತ್ತಿದಂತೆ ಉಳಿತದೆ ಅಂತ. ಮತ್ತೆ ದೊಡ್ಡವರಾಗಿ ಕೆತ್ತಿದ್ರೆ ಅದು ಹಾಳೆಯಲ್ಲಿ ಬರ್ತದೆ, ಯಾವಾಗಲೂ ಮರ್ತೋಗ್ಬೋದು. ಹಾಗೆ ಹೈಸ್ಕೂಲ್ ಸ್ಟೂಡೆಂಟ್ಗಳು ಒಳ್ಳೇದು ನಮ್ಮ ಪಾಠ ಕೇಳಲಿಕ್ಕೆ ಅಂತ ನನಗೆ ಒಂದು ಮನಸ್ಸಾಯಿತು. ಹಾಗಾಗಿ ಹೈಸ್ಕೂಲ್ ಅಲ್ಲಿ ನನಗೆ ಆಗ ಒಳ್ಳೆ ಮಾಸ್ಟರ್ಗಳೆಲ್ಲ ಇದ್ರು. ಮಾಯಿಲಪ್ಪರು ಮ್ಯಾಥ್ಸ್ ನವರು, ಕೋರ್ನಾಯರು, ಬಾಬುಗೌಡರು ಇಂಗ್ಲಿಷ್ ಮ್ಯಾಥ್ಸ್ ಎಲ್ಲ ಇದು ಸೋಷಿಯಲ್ ಎಲ್ಲ ಮಾಡ್ತಾ ಇದ್ರು. ಅವರೆಲ್ಲ ನೋಡಿ ಅವರ ಹಾಗೆ ಆಗ್ಬೇಕು ಅಂತ ನನ್ನ ಮನಸ್ಸಿತ್ತು. ಹಾಗೆ ನಿಮಗೆ ಶಿಕ್ಷಕ ವೃತ್ತಿಗೆ ಜಾಯ್ನ್ ಆಗಬೇಕು ಅಂತ ಅನಿಸಿತ್ತು ಸರ್. ನಿಮ್ಮ ವೃತ್ತಿ ಎಲ್ಲಿ ಪ್ರಾರಂಭ ಆಯಿತು ಸರ್? ಅದು ಮಡಂತ್ಯಾಲ ಸೇಕ್ರೆಡ್ ಹಾರ್ಟ್ PU ಕಾಲೇಜಲ್ಲಿ ಹೈಸ್ಕೂಲ್ ಸೆಕ್ಷನ್ ಪ್ರಾರಂಭಿಸಿದ್ದು. ಅಲ್ಲಿ 2 ಸಬ್ಜೆಕ್ಟ್ ಇತ್ತು ಆಗ ನಮ್ಗೆ. ನಾವು ಅಪಾಯಿಂಟ್ ಆದ 2 ಸಬ್ಜೆಕ್ಟ್ಗೆ, ಇಂಗ್ಲಿಷ್ಗೆ ಮತ್ತು ಸೋಷಿಯಲ್ಗೆ, ಆರ್ಟ್ಸ್ ಅಂತ ಹೇಳುವಾಗ. ಅಂದ್ರೆ ನೀವು ಬೇಸಿಕ್ ಆಗಿ ಸರ್ ಟೀಚ್ ಮಾಡ್ತಿದ್ದಂತ ಸಬ್ಜೆಕ್ಟ್? ನಾನು ಮುಖ್ಯವಾಗಿ ಟೀಚ್ ಮಾಡ್ತಾ ಇದ್ದ, ನನಗೆ ಇಂಟ್ರೆಸ್ಟ್ ಸೋಷಿಯಲ್ ಸ್ಟಡೀಸ್. ಹೌದು, ಇಂಗ್ಲಿಷ್ ಮತ್ತೊಬ್ರು ಮಾಡ್ತಾ ಇದ್ರು ಚಾನ್ಸ್ ಅಂತ ಹೇಳಿ, ಅವ್ರು ಇಲ್ಲದಾಗ ಮತ್ತೆ ನಾನೇ ಫುಲ್ ಮಾಡ್ಬೇಕಾಯ್ತು. ಹೌದು. ಈಗ ಸರ್ ನೀವು ಸುಮಾರು ಎಷ್ಟು ಜನ ಮಕ್ಕಳಿಗೆ 1984ರಿಂದ 2021ರಲ್ಲಿ ನೀವು ನಿವೃತ್ತರಾದ್ರಿ, ಎಷ್ಟು ಜನ ಮಕ್ಕಳಿಗೆ ನೀವು ಒಂದು ಪಾಠ ಮಾಡಿರಬಹುದು, ಒಂದು ಸಂಖ್ಯೆ ಅಂದಾಜಿಸಿದಿರಾ? ಅಂದ್ರೆ ತುಂಬಾ ಫಸ್ಟ್ಗೆಲ್ಲ 8th ಸ್ಟ್ಯಾಂಡರ್ಡ್ ಅಲ್ಲಿ 60-70 ಮಕ್ಕಳ ಇದ್ರು. ಆಗ ಮಡಂತ್ಯಾರಿಗೆ ಒಳ್ಳೆ ಹೆಸರಿತ್ತು. ಪ್ರಾರಂಭದಲ್ಲಿ ತುಂಬಾ ಮಕ್ಕಳೆಲ್ಲ ಬರ್ತಾ ಇದ್ರು, ದೂರದಿಂದ ಬಂಟ್ವಾಳದಿಂದ ಎಲ್ಲ ಬರ್ತಾ ಇದ್ರು. ಒಂದು 8th ಅಲ್ಲಿ 3 ಸೆಕ್ಷನ್ ಇತ್ತು, ABC, 9th ಅಲ್ಲಿ AB, 10th ಅಲ್ಲಿ AB ಇತ್ತು. ಆಗ ನಮ್ಮನ್ನು 8th C ಅಂತ ನಾವು ತೆಗೆದುಕೊಂಡದ್ದು. ಆಗ 8th ಗೆ ನಾವು ಹೋಗ್ತಾ ಇದ್ವು, 9th ಗೆ ಹೋಗ್ತಾ ಇದ್ವು, 10th ಗೆ ಹೋಗ್ತಾ ಇದ್ವು, ಸೋಷಿಯಲ್ ಎಲ್ಲ ಮಾಡ್ಲಿಕ್ಕೆ. ಹಾಗಂತ ಹೇಳುವಾಗ ತುಂಬಾ 37 ವರ್ಷ ಆಗೋ ತುಂಬಾ ಆಗಿರ್ಬೋದು ಅಂತ. ನೀವು ಹಾಗಾದ್ರೆ ಪಾಠ ಮಾಡಿರುವಂತ ಒಂದು ಅಂದಾಜು ಸಂಖ್ಯೆ ಒಂದು 3000 ವಿದ್ಯಾರ್ಥಿಗಳು ಅಂತ ಇರಬಹುದು. ಹೇಗಿತ್ತು ಸರ್ ನಿಮ್ಮ ಒಂದು ಪ್ರಾರಂಭದ ದಿನಗಳು? ಪ್ರಾರಂಭದಲ್ಲಿ ಅಂದ್ರೆ ನಿಮ್ಮ ವೃತ್ತಿ ಜೀವನದ ಪ್ರಾರಂಭದ ದಿನಗಳು? ಹೌದು, ಪ್ರಾರಂಭದ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. 1-2 ವರ್ಷ ಕಷ್ಟ ಆಗುತ್ತದೆ. ಹೇಗೆ ಸರ್? ಯಾಕೆಂತ ಹೇಳಿದ್ರೆ ನಮ್ಗೆ ಮಕ್ಕಳ ಪರಿಚಯ ಇರುವುದಿಲ್ಲ ನೋಡಿ, ಒಳ್ಳೆ ರಾಪೋರ್ಟ್ ಎಲ್ಲ ಇರುವುದಿಲ್ಲ. ಮತ್ತೆ ನಮ್ಗೆ ಕಂಟ್ರೋಲ್ ಬರ್ತಾ ಇಲ್ಲ. ಮತ್ತೆ ಒಂದು ಕ್ಲಾಸ್ ಟೀಚರ್ ಆಗ್ತೇವೆ ನಾವು, ಆಗ ಮಕ್ಕಳ ಮೇಲೆ ನಮ್ಗೆ ಕಂಟ್ರೋಲ್ ಬರ್ತದೆ. ಮತ್ತೆ ಮಕ್ಕಳು, ಆಗಿನ ಮಕ್ಕಳು ಸ್ವಲ್ಪ ನಾವು ಹೇಳಿದ ಹಾಗೆ ಕೇಳ್ತಾ ಇದ್ರು. ಹೌದು, ಮತ್ತೆ ಆಗ ಸ್ವಲ್ಪ ನಾವು ಪನಿಷ್ಮೆಂಟ್ ಕೂಡ ಕೊಡ್ತಾ ಇದ್ದೇವಲ್ಲ, ಹಾಗೆ ಸ್ವಲ್ಪ ಮಕ್ಕಳೆಲ್ಲ ಒಳ್ಳೆ ಹೆತ್ತವರು ಕೂಡ ಅದನ್ನು ಪ್ರೋತ್ಸಾಹಿಸ್ತಾ ಇದ್ರು. ಒಳ್ಳೆದಾಗಿ ನೋಡಿಕೊಳ್ಳಿ, ಅವ್ರ ಮನೆಯಲ್ಲಿ ಕಲಿಯುತ್ತಿಲ್ಲ, ಹೀಗೆ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಹಾಗೆಲ್ಲ ಹೇಳ್ತಾ ಇದ್ರು. ಈಗಿನ ಹಾಗೆ ಅಲ್ಲ, ಈಗ ಸ್ವಲ್ಪ ಟ್ರೆಂಡ್ ಬದಲಾಗಿದೆ. ಈಗ ಪೆಟ್ಟಿನ ವಿಷಯ ಇಲ್ಲ, ಈಗ ಏನಿದ್ರು ನಾವು ಮಾತಿನಲ್ಲೇ ಅವರನ್ನ ತಿದ್ದಬೇಕಾದಂತ ಪರಿಸ್ಥಿತಿ. ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಬೈದದ್ದು, ಆ ಬೈದದ್ದು ನಿಮಗೆ ಬೇಸರ ಆದದ್ದು, ಹೀಗೆ ಏನಾದ್ರೂ ಒಂದು ಘಟನೆಗಳಿದೆಯಾ? ಬೈದದ್ದು ಅಂತ ಹೇಳಿದ್ರೆ, ನಾವು ಮಕ್ಕಳು ಕಲಿಯದ್ದಕ್ಕೆ ನಾವು ಬೈತಾ ಇರಲಿಲ್ಲ. ಕೆಲವು ಮಕ್ಕಳು ಅಶಿಸ್ತಲ್ಲಿ ಇರ್ತಾ ಇದ್ರು, ಹೇಳಿದ ಕೆಲಸವನ್ನು ಮಾಡದೇ ಇರೋದು, ಮತ್ತೆ ಕ್ಲಾಸ್ ಅಲ್ಲಿ ಮಾತನಾಡೋದು, ಬಾಕಿಯವರಿಗೆ ತಮಾಷೆ ಮಾಡೋದು, ಮತ್ತೆ ಏನಾದ್ರು ಪೊಗರಿ ಕೆಲಸ ಮಾಡುದು, ಅದನ್ನೆಲ್ಲ ಪನಿಷ್ ಮಾಡಿದ್ರೆ ಬಿಡ್ಲಿಕ್ಕೆ ಆಗ್ತದೆ. ಬಾಕಿಗೆ ಎಲ್ಲ ಕಡೆಗೆ ಸ್ಪ್ರೆಡ್ ಆಗ್ತದೆ ಮತ್ತು ತೊಂದರೆ ಆಗ್ತದಲ್ಲ, ಅದನ್ನೆಲ್ಲ ನಾವು ನೋಡ್ಬೇಕಾಗ್ತದೆ. ಹಾಗೆಲ್ಲ ಪನಿಷ್ಮೆಂಟ್ ಕೊಟ್ಟದ್ದುಂಟು. ಅದೇ ತುಂಬಾ ಬೇಸರ ಆಗುವಂತದ್ದಿಲ್ಲ, ಕೆಲವೊಂದು ಪೆಟ್ಟು ಕೊಟ್ಟಿದ್ದೇವೆ ನಾವು. ಪೆಟ್ಟು ಸಹ ಕೊಟ್ಟಿದ್ದೀವಿ. ಹೌದು.
ಹಾಗೆ ನಿಮ್ಮ ವಿದ್ಯಾರ್ಥಿಗಳ ಮತ್ತು ನಿಮ್ಮ ನಡುವಿನ ಒಂದು ಬಾಂಧವ್ಯ ಹೇಗಿತ್ತು? ಬಾಂಧವ್ಯ ಒಳ್ಳೇದಿತ್ತು, ತೊಂದ್ರೆ ಇಲ್ಲ. ಮಕ್ಕಳೆಲ್ಲ ಆಗೆಲ್ಲ ಫೋನ್ ಎಲ್ಲ ಇಲ್ಲಲ್ಲ, ಹೌದೌದು ಶಾಲೆಗೆ ಬಂದೇ ಮಾತನಾಡ್ಬೇಕಲ್ಲ. ಹೌದು. ಅದು ಈಗ ಅವರು ನಾವೆಲ್ಲ ಹಾಗೆ ಮಾಡಿದಾಗ ಪೋಷಕರು ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ರು. ಹಾ ಯಾರು ಹಿಂದೆ ಮಾತನಾಡ್ತಾ ಇಲ್ಲ, ನೀವು ಹಾಗೆ ಮಾಡಿದ್ದು ಸರಿಯಲ್ಲ ತಪ್ಪು ಅಂತ ಹೇಳ್ತಾ ಇರ್ಲಿಲ್ಲ. ಹೇಳ್ತಿರಲಿಲ್ಲ. ಅದು ಸರಿ ಪ್ರೋತ್ಸಾಹ ಕೊಡ್ತಾ ಇದ್ರು. ಹಾ ಹಾಗೆ ನಿಮ್ಮ ಉಳಿದಂತೆ ನಿಮ್ಮ ಕಲೀಗ್ಗಳು ಇರ್ತಾರೆ, ಸಹ ಶಿಕ್ಷಕರು, ಅವರ ಜೊತೆಗೆ ಬಾಂಧವ್ಯ? ಅವರು ಕೂಡ ಒಳ್ಳೇದಿದ್ರು. ಎಲ್ಲರೂ ನಾವು ಒಟ್ಟಿಗಿರ್ತೇವೆ. ಯಾವುದೇ ಸಂಸ್ಥೆಯಲ್ಲಿ ಸಿಬ್ಬಂದಿಗಳು ಎಲ್ಲ ಒಟ್ಟಿಗೆ ಇಲ್ಲದಿದ್ರೆ ಅಲ್ಲಿ ಒಂದು 80% ನ ಮೇಲಿನ ರಿಸಲ್ಟ್ ಪಡೀಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದು ಒಳ್ಳೇದಿರ್ಬೇಕು, ಅವರ ಸಂಬಂಧ ಒಳ್ಳೇದಿರ್ಬೇಕು. ಈಗ ಒಬ್ಬ ಹಾಗೆ ಬೈದಾಗ ನೀವು ಯಾಕೆ ಬೈದಿರಿ ಹಾಗೆ ಅಂತ ಹೇಳಿಲ್ಲ, ಅದು ಸರಿ. ಅದು ಕೆಲವೊಮ್ಮೆ ನಾವು ಪರಸ್ಪರ ತಿದ್ದಿಕೊಳ್ತೇವೆ. ಎಲ್ಲರ ಅಭಿಪ್ರಾಯ ಒಂದೇ ರೀತಿ ಇರುವುದಿಲ್ಲ. ಹೌದು. ಕೆಲವರು ಮಕ್ಕಳನ್ನು ತುಂಬಾ ಪ್ರೀತಿಸಿ ಕೂಡ ಟೀಚ್ ಮಾಡುವರಿದ್ದಾರೆ. ನಮ್ಗೆ ಹಾಗೆ ಆಗುದಿಲ್ಲ. ಸ್ವಲ್ಪ ತಪ್ಪಿದ್ದಾಗ ತಪ್ಪು ಅಂತ ಅವರಿಗೆ ಪನಿಷ್ಮೆಂಟ್ ಮಾಡದಿದ್ರೆ ಅವರಿಗೆ ಅರ್ಥ ಆಗುದಿಲ್ಲ, ಅದು ಮಾಡ್ಲೇಬೇಕಾಗ್ತದೆ. ಹಾಗೆ ಎಲ್ಲರೂ ಒಂದೇ ರೀತಿ ನಾವು ಇರ್ತೇವೆ. ಹಾಗೆ ನೀವು ಬಹಳ ಜೋರಿನ ಶಿಕ್ಷಕನ ಅಥವಾ ಒಂದು ಸೌಮ್ಯ ಸ್ವಭಾವದ ಬಹಳ ಸೌಮ್ಯ ಸ್ವಭಾವದ ಶಿಕ್ಷಕ ಅಲ್ಲ, ಸ್ವಲ್ಪ ಸ್ಟ್ರಿಕ್ಟ್? ಈಗಲೂ ಆ ಮಕ್ಕಳು ಸಿಕ್ಕಿದಾಗ ನೀವು ತುಂಬಾ ಬಹಳ ಸ್ಟ್ರಿಕ್ಟ್ ಆಗಿದ್ದೀರಿ ಅಂತ ಹೇಳ್ತಾರೆ. ಅಂದ್ರೆ ವಿಶ್ವನಾಥ ಮಾಸ್ಟರ್ ಅಂತ ಹೇಳಿದ್ರೆ ಅವರು ತುಂಬಾ ಸ್ಟ್ರಿಕ್ಟಿನ ಮಾಸ್ಟರ್ ಅಂತ ಹೇಳಿ ಅಂತ ನಮ್ಮ ನೋಡಿದಾಗ ಸ್ವಲ್ಪ ಅವ್ರಿಗೆ ಈಗಲೂ ಕೂಡ ಈಗಲೂ ಸ್ವಲ್ಪ ಭಯ ಆಗ್ತದೆ. ಈಗ ಇತ್ತೀಚೆಗೆ ಒಂದು ಉಪ್ಪಿನ ಅಂಗಡಿಯಲ್ಲಿ ನನಗೆ ಒಬ್ಬ ಸಿಕ್ಕಿದ. ಅವನನ್ನ ಓಲ್ಡ್ ಸ್ಟೂಡೆಂಟ್, ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಾಗುದಿಲ್ಲ. ಮಕ್ಕಳ ಒಂದು ಫೇಸ್ ಕಟ್ 20-35 ವರ್ಷ ತನಕ ಒಂದೇ ರೀತಿ, ಮತ್ತೆ ಚೇಂಜ್ ಆಗ್ತದೆ. ನಮ್ದು ಸಾಧಾರಣ 35 ಆದ್ಮೇಲೆ ಒಂದೇ ರೀತಿ. ಅವ ನಾನು ಹೋಗ್ತಾ ಇರುವಾಗ ಎದುರಲ್ಲಿ ಬಂದು ಕಾರನ್ನು ಒಮ್ಮೆಲೆ ನಿಲ್ಲಿಸಿದ. ನನಗೆ ಹೆದರಿಕೆ ಆಯ್ತು, ಎಂತ ಮಾಡ್ತಾನೆ ಅಂತ ಹೇಳಿ. ಅವ ಯಾಕೆ ನಿಲ್ಲಿಸಿದ, ನಾನು ಇಲ್ಲದ್ರೆ ಬೇಗ ಹೋಗ್ತೇನೆ ಅಂತ ಹೇಳಿ ಅವ ಬೇಗನೆ ನಿಲ್ಲಿಸಿ ಬಾಗಿಲು ಹಾಕಿ ಇಳಿದು ಬಂದು ನನಗೆ ನಮಸ್ಕಾರ ಮಾಡಿ ಹೇಳಿದ, ನಾನು 2016ರಲ್ಲಿ ಸೇಕ್ರೆಡ್ ಹಾರ್ಟ್ PU ಕಾಲೇಜಲ್ಲಿ ನಿಮ್ಮ ಸ್ಟೂಡೆಂಟ್ ಆಗಿದೆ ಅಂತ. ನನಗೆ ಗೊತ್ತಾ ಇಲ್ಲ ಅಂತ ಹೇಳಿದವ. ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ. ಒಳ್ಳೆ ಗೌರವ ಭಾವನೆ ಎಲ್ಲ ಇದೆ ಮಕ್ಕಳಿಗೆ. ನಿಮ್ಮ ಈಗ ನೀವು ಪಾಠ ಮಾಡಿದಂತಹ ವಿದ್ಯಾರ್ಥಿಗಳಲ್ಲಿ ಯಾರಾದ್ರೂ ಅಂದ್ರೆ ನೆನಪಲ್ಲಿ ಬರುವಂತದ್ದು ಯಾವ್ದಾದ್ರು ಸಾಧನೆಯನ್ನು ಮಾಡಿರುವವರು ಅಂಥದ್ದು ಏನಾದ್ರು ನೆನಪಲ್ಲಿದೆಯಾ? ಯಾವ್ದಾದ್ರು ವಿದ್ಯಾರ್ಥಿಗಳು ನಿಮ್ಮನ್ನ ಮಾತಾಡಿಸಿದಾರಾ? ಘಟನೆ ಹೇಳ್ತಾರೆ, ಮಾತಾಡ್ಲಿಕ್ಕೆ ಕೆಲವರು ಇರುವುದಿಲ್ಲ, ದೂರದಲ್ಲಿ ಇದ್ದಾರೆ. ಒಂದು ಈ ಮಕ್ಕಳೇ ಎಂಬುದಕ್ಕೆ ಒಂದು ಉದಾಹರಣೆ. ಅವರನ್ನು ಹೆಚ್ಚು ನಾವು ಪನಿಷ್ಮೆಂಟ್ ಮಾಡ್ಲಿಕ್ಕೆ ಹೋಗಬಾರ್ದು, ಅದನ್ನ ಹೆಚ್ಚಾಗಿ ಮಾಡಬಾರ್ದು ಎಂಬುದಕ್ಕೆ ಒಂದು ಉದಾಹರಣೆ. ಇಬ್ಬರು ಹುಡುಗಿಯರು 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರು. ಅವರು ಮುಂಚಿನ ದಿವಸ ಅವರು ಫ್ರೆಂಡ್ಗಳು, ಆಕ್ಚುಲಿ ಫ್ರೆಂಡ್ ಅಂದ್ರೆ ಬಹಳ ಕ್ಲೋಸ್ ಫ್ರೆಂಡ್ಸ್ ಅಲ್ಲ, ಆ ಶಾಲೆಯ ವಿದ್ಯಾರ್ಥಿಗಳು. ಅವರು ಪರಸ್ಪರ ಗಲಾಟೆ ಮಾಡಿಕೊಂಡು ನನ್ನ ಅಲ್ಲಿಗೆ ಬಂದ್ರು. ಸರ್ ಅವಳು ಹಾಗೆ ಮಾಡಿದ್ದಾಳೆ ಹೀಗೆ ಮಾಡಿದ್ದಾಳೆ, ನಾನು ಕ್ಲಾಸ್ ಟೀಚರ್ ಆಗ ಹೇಳಿದ್ರು. ಅದಕ್ಕೆ ನಾನು ಅವರಿಗೆ ಸ್ವಲ್ಪ ಜೋರ್ ಮಾಡಿ ಕಳಿಸಿದೆ, ಇನ್ನು ಹಾಗೆ ಮಾಡಬೇಡಿ ಅಂತ. ಮರುದಿವಸ ನಾನು ನೋಡ್ತೇನೆ ಅವ್ರ ಗ್ರೌಂಡ್ ಅಲ್ಲಿ ಇಬ್ರು ಕೂಡ ಕೈ ಹಿಡಿದುಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳ ವಿಷಯದಲ್ಲಿ ನಾವು ಗಲಾಟೆ ಮಾಡಿದ್ರೆ ಮಕ್ಕಳು ಅಲ್ಲ, ಅವರು ಎಲ್ಲ ಭೇದ ಬರುತ್ತೆ ಒಟ್ಟಿಗೆ ಇರ್ತಾರೆ. ನಾವು ಅದನ್ನು ಇಟ್ಕೊಂಡು ಹೋಗಿ ಪೇರೆಂಟ್ಗೆಲ್ಲ ಫೋನ್ ಮಾಡಿ ಅನವಶ್ಯಕ ಅಂತ ಆಗ್ತದೆ. ಮಕ್ಕಳೇ ಅವರು ಎಲ್ಲ ಮರ್ತು ಬಿಡ್ತಾರೆ. ಅದಕ್ಕೆ ಬಾಕಿಯವರು ಯಾರಾದ್ರೂ ಸ್ವಲ್ಪ ಪ್ರೋತ್ಸಾಹ ಕೊಟ್ರೆ ಮಾತ್ರ ಅದು ಯಾವುದೇ ವಿಷಯಗಳು ದೊಡ್ಡದಾಗುದು, ಇಲ್ಲದ್ರೆ ಅವರು ಮರೆತು ಬಿಡ್ತಾರೆ. ನಿಮ್ಮ ವಿದ್ಯಾರ್ಥಿಗಳು ನಿಮಗೆ ಈಗ ನೀವು ನಿವೃತ್ತಿ ಆದ ನಂತರದ ದಿನಗಳನ್ನ ಕಳೀತಾ ಇದ್ದೀರಿ ಸರ್, ವಿದ್ಯಾರ್ಥಿಗಳು ನಿಮಗೆ ಫೋನ್ ಮಾಡ್ತಾರಾ? ಮಾತನಾಡಿದಂತದ್ದು? ಹೌದೌದು, ಫೋನ್ ಮಾಡ್ತಾರೆ. ಕೆಲವೊಮ್ಮೆ ನಮ್ಮ ಶಿಕ್ಷಕರ ದಿನಾಚರಣೆ ಅವರೆಲ್ಲ ಫೋನ್ ಮಾಡ್ತಾರೆ. ಬರ್ತ್ಡೇ ಇದು ದಿನಾಂಕ ಅವರಿಗೆ ಗೊತ್ತಾದ್ರೆ, ಯಾರಾದ್ರೂ ಬೇರೆಯವರು ಸ್ಟೇಟಸ್ ಅಲ್ಲಿ ಹಾಕಿದ್ರೆ ಅವ್ರಿಗೆ ಗೊತ್ತಾಗ್ತಲ್ಲ, ಅವರು ಮಾಡ್ತಾರೆ ಫೋನ್. ಉದಾಹರಣೆಗೆ ಅರುಣ್ ಫುರ್ತಾದ್ ಅಂತ ಇದ್ದಾರೆ, ಅವನು ಸ್ಟೂಡೆಂಟ್ ಆಗಿದೆ, ಮುಖ್ಯಮಂತ್ರಿಯ ಸೆಕ್ರೆಟರಿ ಆಗಿದ್ದಾನೆ. ಈಗ ಅವ್ರು ಜನರಲ್ ನಾಲೆಜ್ ಅಲ್ಲಿ ಭಾರಿ ಹುಷಾರಿದ್ದ. ಅವನು ಈಗ ಅಲ್ಲಿ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾನೆ. ಅವನು ಹಾಗಾಗಿ ಫೋನ್ ಮಾಡ್ತಾನೆ ಮತ್ತು ವಾಟ್ಸ್ಆಪ್ ಅಲ್ಲಿ ಹಾಕ್ತಾನೆ. ಶಿಕ್ಷಕರ ದಿನಾಚರಣೆಗೆ ಪ್ರತಿ ಸಲ ಬರ್ತ್ಡೇಗೆ ವಿಶ್ ಮಾಡ್ತಾರೆ. ಹಾಗೆ ಅಂತ ವಿದ್ಯಾರ್ಥಿಗಳು ನಿಮಗೆ ಫೋನ್ ಮಾಡುವಂತ ಒಂದು ಪರಿಪಾಠವನ್ನ ಇಟ್ಟುಕೊಂಡಿದ್ದಾರೆ. ನಂತರದಲ್ಲಿ ನೀವು ಟ್ರಾನ್ಸ್ಫರ್ ಆದ್ರಿ ಅಂತೇಳಿ ಗೊತ್ತಾಯ್ತು ಸರ್ ನಡುವಲ್ಲಿ. ಎಷ್ಟನೇ ಇಸವಿಯಲ್ಲಿ? 2003ರಲ್ಲಿ. ಆಗ ನಮ್ಮ ಶಾಲೆ ಮತ್ತು ನಾರಾಯಣ ಶಾಲೆ ಅದೆಲ್ಲ ಕ್ಯಾಥಲಿಕ್ ಬೋರ್ಡ್ ಅಪ್ಲಿಕೇಶನ್ಗೆ ಸೇರ್ಪಟ್ಟರು. ಅಲ್ಲಿ ಒಂದು ನಿಯಮ ತಂದ್ರು, ಎಂತ ಅಂತ ಹೇಳಿದ್ರೆ ಒಂದೇ ಸಂಸ್ಥೆಯಲ್ಲಿ 10 ವರ್ಷಕ್ಕಿಂತ ಹೆಚ್ಚು ಇದ್ದವರು ಸೇವೆ ಸಲ್ಲಿಸಿದವರನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ನಮ್ಗೆಲ್ಲ ಒಂದು ಜನರಲ್ ಟ್ರಾನ್ಸ್ಫರ್ ಆಗಿ ಇಲ್ಲಿಂದ ನಾನು ನಾರಾವಿಗೆ ಹೋದೆ. ನಾರಾವಿಯಿಂದ ಒಬ್ರು ಟೀಚರ್ ಇಲ್ಲಿಗೆ ಬಂದ್ರು. ಅದು ನಾರಾವಿಯಲ್ಲಿ ಅದು ಆಗ ನಮ್ಗೆ ಫಸ್ಟ್ ಗೆ ಟ್ರಾನ್ಸ್ಫರ್ ಆಗುವಾಗ ಅದು ಬಹಳ ಕಷ್ಟ ಅಂತ ಆಯ್ತು. ನಮಗೆ 30 ಕಿಲೋಮೀಟರ್ ಬಸ್ ಇದು ಬೈಕ್ ಅಲ್ಲಿ ಹೋಗ್ಬೇಕು, 30 ಕಿಲೋಮೀಟರ್ ಬರ್ಬೇಕು. ನನಗೆ ಬಸ್ ಪ್ರಯಾಣ ಆಗುದಿಲ್ಲ, ವಾಕರಿಕೆ ಸಮಸ್ಯೆ ಉಂಟು, ಹಾಗಾಗಿ ಬೈಕ್ ಅಲ್ಲಿ ಹೋಗುದು ಸಮಸ್ಯೆ ಅಂತ ಅನಿಸ್ತು. ಆದ್ರೆ ನನಗೆ ಅಲ್ಲಿ ಹೋದದ್ದು ಒಳ್ಳೇದು ಅಂತ ಅನಿಸಿದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿರುವಾಗ್ಲೇ ನನಗೆ ನನ್ನ ಕ್ಲಾಸ್ ಅಲ್ಲಿ ಎಲ್ಲ 100% ರಿಸಲ್ಟ್ ಬಂತು.
ಓಹೋ. ನಾರಾವಿಯಲ್ಲಿ. ಹಾ ಮತ್ತು ಬೆಸ್ಟ್ ಟೀಚರ್ ಅವಾರ್ಡ್ ಅಂತ ಅಲ್ಲಿ ಇರುವಾಗ ಬಂತು ಎಲ್ಲಿ ನಾರಾವಿಯಲ್ಲಿ. ನಾರಾಯಣ ಇರುವಾಗ. ಹಾಗೆ ಮತ್ತು 2008ರಲ್ಲಿ ಅದಕ್ಕಿಂತ ಮೊದಲೊಂದು ನನಗೆ ಬೈಕಲ್ಲಿ ಆಕ್ಸಿಡೆಂಟ್ ಆಯ್ತು ನಾರಾವಿಯಿಂದ ಬರುವಾಗ. ಓ ಹಾ ಹಾಗೆ ನನಗೆ 1 ತಿಂಗಳು ನಾನು ರೆಸ್ಟ್ ಅಲ್ಲಿ ಇದ್ದೆ. ಹಾ. ಆಗ ನಾನು CB ಸೆಕ್ರೆಟರಿಯಲ್ಲಿ ವಿನಂತಿ ಮಾಡಿದೆ, ನನಗೆ ಇನ್ನು ಹೋಗ್ಲಿಕ್ಕೆ ಬೈಕಲ್ಲಿ ಬಿಡ್ಲಿಕ್ಕೆ ಕಷ್ಟ ಆಗ್ತದೆ, ನೀವು ಆದಷ್ಟು ಬೇಗ ಒಂದು ಟ್ರಾನ್ಸ್ಫರ್ ಕೊಟ್ಟರೆ ಒಳ್ಳೇದು ಅಂತ. ಮತ್ತೆ ಅಲ್ಲಿಯ ಟೀಚರ್ ಹತ್ರ ಅವರು ರಿಕ್ವೆಸ್ಟ್ ಮಾಡಿದ್ರು, ಅವ್ರು ಒಪ್ಪಿದ್ರು ಟೀಚರ್. ಹಾ. ಹಾಗಾಗಿ ಪುನಃ ಅವರು ಅಲ್ಲಿ ಹೋದ್ರು, ನಾನು ಇಲ್ಲಿ ಬಂದೆ. ಹಾ. ಹಾಗೆ 2021ರವರೆಗೆ ಇಲ್ಲೇ ಇದ್ರಿ. ಹೌದು. ಸರ್ ಅದೇ ನೀವು ಹೇಳ್ತಾ ಇದ್ರಿ ಸರ್, ಈಗ 2007ರಲ್ಲಿ ನಿಮಗೆ ಮತ್ತೆ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂತು ಅಂತ ಹೇಳಿ. ಅದು ಹೇಗೆ ಆಯ್ತು ಅಂತ ಹೇಳಿದ್ರೆ, ಹಾ ಅಲ್ಲಿ ಹೋದಾಗ ಅಲ್ಲಿ ಭಾರತ್ ಸೇವಾದಳ ಅಂತ ಒಂದು ಸಂಘಟನೆ, ಹೌದು. ಹಾ ಇದು ಗೈಡ್ಸ್, ಸ್ಕೌಟ್ ಗೈಡ್ಸ್ ಉಂಟಲ್ಲ ಹಾಗೆ. ಅದಕ್ಕೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಸೋಜಾ ಎಲೆಕ್ಟ್ರಾನಿಕ್ಸ್ ನವರು ಇದ್ದಾರಲ್ಲ, ಆಲ್ಫೋನ್ಸ್ ಫ್ರಾಂಕೋ, ಅವರು ಅಧ್ಯಕ್ಷರಾಗಿದ್ರು. ಹಾ ಅವರು ಮಡಂತ್ಯಾರಲ್ಲಿ ಇದ್ರು ನಾನು ಅಲ್ಲಿ ಇರುವಾಗೆಲ್ಲ. ಹಾ ಹಾಗಾಗಿ ಅಲ್ಲಿಯ ಸಿಸ್ಟರ್ಗೆ ಅವ್ರು ಹೇಳಿದ್ರು, ನೀವು ನಿಮ್ಮ ಶಾಲೆಯಲ್ಲಿ ಒಂದು ಭಾರತ ಸೇವಾದಳ ಯೂನಿಟ್ ಸ್ಥಾಪನೆ ಮಾಡಬೇಕು, ಅವ್ರು ಮಡಂತ್ಯಾರಿಂದ ಒಬ್ರು ಬಂದಿದ್ದಾರೆ, ಅವರನ್ನು ಇಟ್ಕೊಳ್ಳಿ ಮಾಡಿ ಅಂತ ಹೇಳಿ. ಹಾಗಾಗಿ ನನಗೆ ಅವ್ರಿಗೆ ಮುಂಡಾಜೆಯಲ್ಲಿ ಒಂದು ಟ್ರೈನಿಂಗ್ ಎಲ್ಲ ಆಯ್ತು. ನಾನು ಹೋದಾಗ ಫಸ್ಟ್ಗೆಲ್ಲ ಟ್ರೈನಿಂಗ್ ಎಲ್ಲ ಆಯ್ತು. ಮತ್ತೆ ನಾನು ಸೇವಾದಳ ಯೂನಿಟ್ ಸ್ಟಾರ್ಟ್ ಮಾಡ್ಬೇಕಾಯ್ತು. ಆಗ ನಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಇರ್ತದೆ. ಹಾಗೆ ಸೇವಾದಳದ ಚಟುವಟಿಕೆಯನ್ನು ಒಳ್ಳೆದಾಗಿ ಮಾಡಿದೆ ನಾನು. ಅಲ್ಲಿ ರ್ಯಾಲಿ ಆದಾಗ ರ್ಯಾಲಿಯಲ್ಲಿ ನಮ್ಮ ಶಾಖೆ ಅತ್ಯುತ್ತಮ ಶಾಖೆ ಅಂತ ಆಯ್ತು. ಅದು ಅತ್ಯುತ್ತಮ ಶಾಖೆ ಅಂತ ಹೇಳಿ ಒಂದು ಪ್ರಶಸ್ತಿ ಕೊಟ್ರು. ಪಡಂಗಡಿ ಭೋಜರಾಜ ಹೆಗ್ಡೆಯ, ಭೋಜರಾಜ ಶೆಟ್ಟಿ ಒಬ್ಬರು ಜೈನ್ಸ್ ಇದ್ದಾರೆ, ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅವ್ರದ್ದೊಂದು ಪ್ರಶಂಸನಾ ಪತ್ರ ಎಲ್ಲ ಬಂತು. ಬಂದಾದ್ಮೇಲೆ ಒಮ್ಮೆ ಹೀಗೆ ಬೆಳ್ತಂಗಡಿ ಮೀಟಿಂಗ್ ಹೋದಾಗ ಅಲ್ಲಿ ಈ ಸೇವಾದಳದ ಸಂಯೋಜಕರು ಅಂತ ಒಬ್ರು ಇದ್ದಾರೆ BO ಆಫೀಸಲ್ಲಿ, ಬಾಬು ಅಂತ ಹೇಳಿ, ಮೂಡಬಿದ್ದೆಯವರು. ಅವರು ಹೇಳಿದ್ರು, ನೀವು ಈ ಸಾರಿ ಒಂದು ಶಿಕ್ಷಕ ಪ್ರಶಸ್ತಿಗೆ ಅರ್ಜಿ ಹಾಕಬೇಕು ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ಅರ್ಜಿ ಹಾಕಿ ಅಂತ ಎಲ್ಲ ಪ್ರಶಸ್ತಿ ಪಡೆಯೋದು ಬೇಡ. ಅವರೇ ಒಂದು ಫಾರ್ಮ್ ಎಲ್ಲ ತಂದು ಕೊಟ್ರು, ನೀವು ಮಾಡಿ ಏನಾಗುದಿಲ್ಲ. ಅದಕ್ಕೆ ಏನು ಬೇಕು, ಅದಕ್ಕೆ ಏನೆಲ್ಲ ಬೇಕು, ಅದಕ್ಕೆ ಕೆಲವೆಲ್ಲ ಸರ್ಟಿಫಿಕೇಟ್ ಅಲ್ಲಿ ಕೇಳಿದ್ದಾರೆ, ಅದು ಇಂಥದನ್ನು ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಸರ್ಟಿಫಿಕೇಟ್ ಕೆಲವೆಲ್ಲ ಇತ್ತು ನನ್ನಲ್ಲಿ. ಏನಿತ್ತು ಅಂತ ಹೇಳಿದ್ರೆ, ನಾನು ಮಡಂಚಾರಲ್ಲಿರುವಾಗ ಪಾರ್ಲಿಮೆಂಟ್ ಎಲ್ಲ ಮಾಡ್ತಾ ಇದ್ದೆ. ಪಾರ್ಲಿಮೆಂಟ್ ಯುವ ಸಂಸತ್ತಿಗೆ ಮಾಡ್ತಾರಲ್ಲ ಹಾಗೆ. ಅದು ಮೊದಲು ಎಲ್ಲ ಇರ್ಲಿಲ್ಲ ಆಗಲ್ಲ, ಆಗ ಬಾರಿ ಕಷ್ಟ ಅಲ್ಲ ಅದು ಮಾಡ್ಲಿಕ್ಕೆ. ಅದು ಪಾರ್ಲಿಮೆಂಟ್ ನ ರೀತಿ ಎಲ್ಲ ನೋಡ್ಬೇಕೆ, ನಮ್ಮ ವಿಧಾನಸಭೆದೆಲ್ಲ ರೀತಿ ನೋಡಿ ಅದೇ ರೀತಿಯ ಕಾರ್ಯಕಲಾಪ ಎಲ್ಲ, ಡೆಸ್ಕ್ ಎಲ್ಲ, ಬೆಂಚ್ ಎಲ್ಲ ಇಟ್ಟು ಮಾಡ್ತಾ ಇದ್ದೆ. ಮತ್ತೆ ಪಾರ್ಲಿಮೆಂಟರಿ ಕ್ವಿಜ್ ಅಂತ ಮಾಡ್ತಾ ಇದ್ದೆ. ಆಗ ಎಲ್ಲ ಅವ್ರ ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾ ಇದ್ರು, ನೀವು ಇದನ್ನೆಲ್ಲ ಎಲ್ಲಿಂದ ಸಂಗ್ರಹಿಸಿದ್ರಿ ಅಂತ ಹೇಳಿ. ಆಗ ನೋಡಿ, ಒಂದು ಕ್ವಿಜ್ ಮಾಡುವಾಗ ಒಂದೇ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ರೆ ಆಗುದಿಲ್ಲ. ಟಿವಿಯಲ್ಲಿ ನೋಡುವಾಗ ಬೇರೆ ಬೇರೆ ರೌಂಡ್ಸ್ ಎಲ್ಲ ಇರ್ತಾರೆ. ಅವಾಗ ವಾಯ್ಸ್ ರೌಂಡ್ ಅಂತ ಒಂದಿದೆ. ವಾಯ್ಸ್ ರೌಂಡ್ ಅಲ್ಲಿ ಏನ್ ಮಾಡ್ಬೇಕು ನಾವು, ಗಾಂಧಿಯವರ, ಅಂಬೇಡ್ಕರ್, ನೆಹರೂರವರ, ಇಂದಿರಾ ಗಾಂಧಿ ಅವರೆಲ್ಲ ವಾಯ್ಸ್ ಎಲ್ಲ ಕಲೆಕ್ಟ್ ಮಾಡ್ಬೇಕಿತ್ತು. ಈಗ ನಮ್ಗೆ ಇದ್ರಲ್ಲೆಲ್ಲ ಸಿಗ್ತದೆ ಮೊಬೈಲ್ ಅಲ್ಲಿ, ಆಗ ಸಿಗ್ತಾ ಇರ್ಲಿಲ್ಲ. ನಾನು ಎಲ್ಲೆಲ್ಲೂ ಹೋಗಿ ಅದನ್ನು ಕಲೆಕ್ಟ್ ಮಾಡಿ ಈ ಒಂದು ವಾಯ್ಸ್ ಅನ್ನು ಹಾಕೋದು, ಇಂದಿರಾ ಗಾಂಧಿ ವಾಯ್ಸ್ ಅನ್ನು ಮಕ್ಕಳಿಗೆ ಕೇಳುದು, ಇದು ಯಾವ ವಾಯ್ಸ್ ಹೇಳಿ ಅಂತ ಹೇಳಿ. ಯಾರಿಗೆ ಗೊತ್ತುಂಟು, ವಾಯ್ಸ್ ರೆಕಾಗ್ನಿಷನ್ ಮಾಡ್ಲಿಕ್ಕೆ ಅದೆಲ್ಲ ಬಾರಿ ಅಪ್ರಿಶಿಯೇಟ್ ಆಗಿತ್ತು. ಅದನ್ನೆಲ್ಲ ನಾನು ಕಾಪಿ ಮಾಡಿ, ಆಗ ನನ್ನಲ್ಲಿ ಒಂದು ಕ್ಯಾಮರಾ ಇತ್ತು, ಆ ಕ್ಯಾಮರಾದಲ್ಲಿ ಫೋಟೋ ಎಲ್ಲ ಮಾಡಿ ಇಟ್ಕೊಂಡಿದೆ. ಈ ಫೋಟೋ ಎಲ್ಲ ನನಗೆ ಅನುಕೂಲ ಆಯ್ತು ನೋಡಿ. ಇದನ್ನೆಲ್ಲ ಮಾಡಿ ದೊಡ್ಡದು ಮಾಡಿ ಸರ್ಟಿಫಿಕೇಟ್ ನಾಗೆ ಒಂದು ಆಗ್ತದಲ್ಲ ಅದು. ಮತ್ತೆ ಅವಾರ್ಡ್ ಬಂದ ಕೂಡಲೇ ನಮ್ಮನ್ನು ಬೇರೆ ಬೇರೆ ಶಾಲೆಯವರು ರಿಸೋರ್ಸ್ ಪರ್ಸನ್ ಆಗಿ ನೀವು ಬರ್ಲಿಕ್ಕೆ ಆಮಂತ್ರಣ ನೀಡಿದ್ರು. ಮತ್ತೆ CB ಸೆಕ್ರೆಟರಿ ಅವರು ಕೂಡ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ತುಂಬಾ ಕಡೆಯಲ್ಲಿ ಭಾಷಣ ಮಾಡ್ಲಿಕ್ಕೆ, ಸಂಪನ್ಮೂಲ ವ್ಯಕ್ತಿಯಾಗಿ ಎಲ್ಲ ಹೋಗುವಾಗ ಅವರೊಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ರು, ನೀವು ಇಲ್ಲಿ ಬಂದಿದ್ದೀರಿ, ಅದನ್ನೆಲ್ಲ ಇಟ್ಟೆ. ಅದೆಲ್ಲ ಇಟ್ಟೆ. ಮತ್ತೆ 100% ಬಂದ ರಿಸಲ್ಟ್ ನ ಮಾರ್ಕ್ ಶೀಟ್ ಉಂಟು, ಅದೊಂದು ಪ್ರಿನ್ಸಿಪಲ್, ಹೆಡ್ ಮಿಸ್ಟ್ರೆಸ್ ಸೈನ್ ಮಾಡಿ ಅದೊಂದು ಇಟ್ಟೆ. ಇದೆಲ್ಲ ಆಗುವಾಗ ಅಷ್ಟು ಯಾರದಲ್ಲಿ ಇರಲಿಲ್ಲ ಕಾಣ್ತದೆ. ಹಾಗಾಗಿ ನನಗೆ ಜಿಲ್ಲಾ ಯಾವ ವರ್ಷದಲ್ಲಿ ಸರ್? 2007ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನಿಮಗೆ ಬಂದಿದೆ, ಲಭಿಸಿದೆ. ಅದಾದ ನಂತರದ ದಿನಗಳು ಸರ್, ಅಂದ್ರೆ ಸಂಭ್ರಮದ ಹೇಗಿತ್ತು ನಿಮ್ಮ ಸಂಭ್ರಮ? ಆದ ಮೇಲೆ ತುಂಬಾ ನಿಮ್ಮ ಮನೆಯಲ್ಲೆಲ್ಲ ಹೇಗಿತ್ತು ಸಂಭ್ರಮ? ಖುಷಿ ಆಯ್ತು. ದೂರ ಹೋದ್ರೆ ತೊಂದ್ರೆ ಇಲ್ಲ, ಒಂದು ಅಚೀವ್ಮೆಂಟ್ ಆಯ್ತಲ್ಲ. ನಮ್ಗೆ ಶಿಕ್ಷಕರಿಗೆ ಅಚೀವ್ಮೆಂಟ್ ಅಂತ ಹೇಳಲಿಕ್ಕೆ ಅದೇ, ಬೇರೆ ಏನಿಲ್ಲ. 100% ರಿಸಲ್ಟ್ ಅಂತ ಹೇಳ್ಬೋದು ನಾವು ಭಾಗ್ಯದಲ್ಲಿ. ಮತ್ತೆ ಏನಾದ್ರು ಅವಾರ್ಡ್ ಸಿಕ್ಕಿದೆ ಹೇಳ್ಬೋದು. ಅದನ್ನ ನೋಡಿ ಆದ್ಮೇಲೆ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಬರ್ಲಿಕ್ಕೆ ಹೇಳಿದ್ರು. ಒಂದು ಮಡಂತಿಯಾರ್ JCS ನವರು ಸಾಧನಾ ಶ್ರೀ ಪ್ರಶಸ್ತಿ, ಮತ್ತೆ ಶ್ರೀಹರಿ ಎಜುಕೇಶನ್ ಟ್ರಸ್ಟ್ ಅಂತ ಹೇಳಿ ಆಲದಬದವಿದೆ, ಅವರನ್ನು ಸನ್ಮಾನ ಮಾಡಿದ್ರು. ಮತ್ತೆ ನಮ್ಮ ಬಂಟರ ಸಂಘದವರು, ಬಂಟರ ಸಂಘ
ಆಮೇಲೆ ನನ್ನ ಶಾಲೆ ಮಡಂತಿಯಾರ್ನವರು ಬರ್ಲಿಕ್ಕೆ ಹೇಳಿ ಯಾವುದೊಂದು ಸನ್ಮಾನ ಎಲ್ಲ ಮಾಡಿದ್ರು. ಹಾ. ಹಾಗೆ ತುಂಬಾ ಸನ್ಮಾನ ಎಲ್ಲ ಮಾಡಿದ್ರು. ಸನ್ಮಾನ ಎಲ್ಲ ಮಾಡಿ. ಖುಷಿ, ಒಂದು ಸಂಭ್ರಮ, ಒಳ್ಳೇದು. ಅದೊಂದು ಒಳ್ಳೆಯ ವರ್ಷ ಅಂತ ಹೇಳ್ಬೋದು. ಹಾ. ಹಾಗೆ ನಂತರದ ಈಗ ಸರ್ 2021ರಲ್ಲಿ ನೀವು ನಿವೃತ್ತಿ ಆದ್ರಿ. ಈಗ ಒಂದು 90s, ಒಂದು 1990ರವರೆಗೆ ಒಂದು ರೀತಿಯಾದಂಥ ಒಂದು ವ್ಯವಸ್ಥೆ, ಅದಾದ ನಂತರ ಟೆಕ್ನಾಲಜಿಯು ಕೂಡ ಮುಂದುವರಿತಾ ಬಂತು. ಹಾಗಿದ್ದಾಗ ನಿಮಗೆ ಅದು ಹೇಗೆ ಕಷ್ಟ ಆಯ್ತಾ ನಿಮಗೆ ಆ ಒಂದು ವ್ಯವಸ್ಥೆಗೆ ಒಗ್ಗಿಕೊಳ್ಳಿಕ್ಕೆ? ಹೌದೌದು, ಅದು ಕಷ್ಟ ಆಗ್ತದೆ. ಅದು ಯಾಕೆ ಅಂತ ಹೇಳಿದ್ರೆ ನಮಗೆ ಕಂಪ್ಯೂಟರ್ ನಾಲೆಜ್ ಎಲ್ಲ ಇಲ್ಲಲ್ಲ. ಈಗ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳುದು ಎಂತ ಅಂತ ಹೇಳಿದ್ರೆ, ನಾನೊಂದು ಮೊನ್ನೆ ಮೊಬೈಲ್ ಅಲ್ಲಿ ಒಂದು ಎಪಿಸೋಡ್ ನೋಡಿದೆ. ಅವರು ಮ್ಯಾಥ್ಸ್ ಅಂತ ಮಾಡ್ಲಿಕ್ಕೆ ಹೋಗ್ತಾರೆ, ಪಾಠವನ್ನು ಪ್ರಾರಂಭಿಸ್ತಾರೆ. ಆಗ ಒಬ್ರು ಬಂದ್ರು, ಸರ್ ಇವತ್ತು ಬಂದ ಮಕ್ಕಳ ಸಂಖ್ಯೆ ಎಷ್ಟು ಕೊಡಿ ಅಂತ ಹೇಳಿ ಅವರು ಹೋದ್ರು. ಇವರು ಮುಂದುವರ್ಷ ಮಕ್ಕಳ ಅಂತ ಹೇಳಿ ಒಂದು ವಾಕ್ಯ ಬರೀತಾರೆ. ಇನ್ನೊಬ್ರು ಒಂದು, ಇವತ್ತು ಬಿಸಿ ಊಟಕ್ಕೆ ಎಷ್ಟು ಮಕ್ಕಳಿದ್ದಾರೆ ಅಂತ ಹೇಳಿ. ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಬ್ಬ ಪಿಯೋನ್ ಬಂದು ಹೇಳಿದ, ನೋಡಿ ಸರ್ ಈ ಫಾರ್ಮ್ ಅನ್ನು ಈಗ ಅರ್ಧ ಗಂಟೆಯಲ್ಲಿ ಫಿಲ್ಅಪ್ ಮಾಡಿ ಕೊಡ್ಬೇಕು. ಹೀಗೆ ಆಗ್ತದೆ. ಹೀಗೆ ನಮ್ಗೆ ಕೂಡ ಆಯ್ತು. ಹಾಗೆ ಬಿಸಿ ಊಟ ಎಲ್ಲ ಬಂದ ಮೇಲೆ ಅದನ್ನು ನಾವು 11 ಗಂಟೆ ಒಳಗೆ ಬಿ ಆಫೀಸ್ ಕಳಿಸ್ಬೇಕು. ಮತ್ತೆ ಅದರಲ್ಲಿ ಪುನಃ ಬಿಸಿಯೂಟ ಒಟ್ಟಿಗೆ ತೆಗೆಯುವುದಲ್ಲ, ಅದರಲ್ಲಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಮುಸ್ಲಿಮರು, ಕ್ರೈಸ್ತರು ಎಷ್ಟೆಷ್ಟು ಅಂತ ಸಪರೇಟ್ ಲೆಕ್ಕ ಕೊಡ. ಅಷ್ಟೊತ್ತಿಗೆ ಲೆಕ್ಕ ಕೊಡ್ಲಿಕ್ಕೆ ಆಗುವಾಗ ಒಬ್ಬ ಲೇಟ್ ಆಗಿ ಸಾಗಿ ಬರ್ತಾನೆ, ಅವನನ್ನು ಎಲ್ಲಿಗೆ ಸೇರಿಸುದು. ಇದು ಸಮಸ್ಯೆ. ಅದ್ರ ನಂತರ ಯಾರಾದ್ರು ಇನ್ಸ್ಪೆಕ್ಟರ್ ಬಂದ್ರೆ ಅವ್ರು ಹೇಳ್ತಾರೆ, ನಿಮ್ಮಲ್ಲಿ ಸ್ಟ್ರೆಂತ್ ಇಷ್ಟುಂಟು, ಲೆಕ್ಕ ಇಷ್ಟು ಕೊಟ್ಟಿದ್ರೆ ಅದೆಲ್ಲಿ ಹಾಗೆಲ್ಲ ಆಗ್ತದೆ. ಅದೆಲ್ಲ ಸಮಸ್ಯೆ ಉಂಟು. ಇದಕ್ಕೆ ನಮ್ಗೆ ಕೋಪ್ ಅಪ್ ಆಗ್ಲಿಕ್ಕೆ, ಅಡ್ಜಸ್ಟ್ ಆಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಯಾಕೆ ಅಂದ್ರೆ ನಾವು ಹಿಂದಿನ ಮಾಸ್ಟರ್ಗಳು ಅದಕ್ಕೆ ಅಡ್ಜಸ್ಟ್ ಆಗಿಲ್ಲಲ್ಲ. ಅದಕ್ಕೆ ನಮ್ಗೆ ಟ್ರೈನಿಂಗ್ ಎಲ್ಲ ಬೇಕಾಯ್ತು. ಮೊದಲೆಲ್ಲ ಸ್ಟಾಫ್ ಎಲ್ಲ ಕೊಡ್ತಾ ಇದ್ರು ಸರಿಯಾಗಿ. ಈಗ ರಿಟೈರ್ಡ್ ಆದ್ರೆ ಸ್ಟಾಫ್ ಇಲ್ಲಲ್ಲ, ಸಮಸ್ಯೆ. ಮತ್ತೆ ಈಗ ನೋಡಿ, ಬಿಸಿಯೂಟದ ಲೆಕ್ಕವನ್ನೆಲ್ಲ ಅವರೇ ಬರೆದ್ರೆ ಒಳ್ಳೇದು. ಯಾರು ಬಿಸಿಯೂಟದ ಸ್ಟಾಫ್ ಬರೆದ್ರೆ ಒಳ್ಳೇದು. ಮತ್ತೆ ಎಲ್ಲ ಹೈಸ್ಕೂಲ್ಗೆ ಮತ್ತೆ ಎಲಿಮೆಂಟರಿ ಕೂಡ ನಮ್ಗೆಂತಲೂ ಕಷ್ಟ. ಎಲಿಮೆಂಟರಿ ಶಾಲೆಯಲ್ಲಿ ಅಲ್ಲಿ ಒಂದು ಪಿಯೋನ್ ಇಲ್ಲ, ಕ್ಲಾರ್ಕ್ ಇಲ್ಲ. ಒಂದು ಪಿಯೋನ್ ಮತ್ತು ಕ್ಲಾರ್ಕ್ ಅವರು ಬೇಕು. ಮತ್ತೆ ಇವರು ನೋಡಿ, ಒಂದು ಸಮವಸ್ತ್ರವನ್ನು ಟೆಕ್ಸ್ಟ್ ಅನ್ನು ಜೂನ್ ಒಳಗೆ ಆಗ್ತದೆ ಅಂತ ಹೇಳ್ತಾರೆ, ಜೂನ್ ಒಳಗೆ ಆಗುದಿಲ್ಲ. ಅದಕ್ಕೆ ಒಂದು 5-6 ಬಾರಿ ನಾವು ಉಜಿರೆಗೆಲ್ಲ ಹೋಗ್ಬೇಕು ಪುಸ್ತಕ ತರಲಿಕ್ಕೆ. ಸ್ವಲ್ಪವೇ ಪುಸ್ತಕ ಬರುದು, ಸ್ವಲ್ಪವೇ ಸಾಕ್ಸ್ ಬರೋದು, ಬೂಟ್ಸ್ ಬರೋದು, ಸಮವಸ್ತ್ರ ಬರೋದು, ಸೈಕಲ್ ತರೋದು. ಇದೆಲ್ಲ ನಾವು ಶಾಲೆ ಈ ಪೀರಿಯಡ್ ಅನ್ನು ಬಿಟ್ಟೇ ಹೋಗ್ಬೇಕು. ಬಿಟ್ಟು ಹೋಗುವಾಗ ಮಕ್ಕಳು ಅಲ್ಲಿ ಏನೇನ್ ಮಾಡ್ತಾರೆ ಅಂತ ನಮ್ಗೆ ಅವರ ಮೇಲೆ ಕಂಟ್ರೋಲ್ ಇರ್ತದೆ. ಬೇರೆ ಮಾಸ್ಟರ್ಗಳು ಬೇರೆ ಕ್ಲಾಸ್ ಅಲ್ಲಿ ಇರ್ತಾರೆ, ಅವರಲ್ಲಿ ಬರ್ತಾರೆ. ಭಾರಿ ದೊಡ್ಡ ಸಮಸ್ಯೆ ಆಗ್ತಿತ್ತು. ಇದು ಒಂದು ಸರ್ಕಾರ ಮನಗಾಣಬೇಕು. ಒಂದು ಕ್ಲಾರ್ಕ್, ಒಂದು ಪಿಯೋನು ಕೊಡ್ಲೇಬೇಕು ಎಲ್ಲಾ ಶಾಲೆಗಳಲ್ಲಿ. ಹೈಸ್ಕೂಲ್ಗಿಂತಲೂ ಪ್ರಾಬ್ಲಮ್ ಎಲಿಮೆಂಟರಿ ಅಲ್ಲಿ. ಸರ್, ಹಾಗೆ ನೀವು ಮತ್ತೆ ನಿಮಗೆ ಆ ಸರ್ಕಾರದ ಆ ಕೆಲಸಗಳನ್ನು ಇದನ್ನು ನೀವು ಮಾಡ್ತಾ ಇದ್ರಿ. ಬದಲಾದ ಕಾಲಘಟ್ಟಕ್ಕೆ ನೀವು ಅಡ್ಜಸ್ಟ್ ಆಗಲಿಕ್ಕೆ ಪ್ರಯತ್ನವನ್ನು ಪಟ್ಟೆ ಸರ್. ಸರ್, ಈಗದ ಒಂದು ಶಿಕ್ಷಣ ಪದ್ಧತಿ ಈಗೂ ನಿಮ್ಮ ಕಾಲದ ಶಿಕ್ಷಣ ಪದ್ಧತಿಗೆ ವ್ಯತ್ಯಾಸವನ್ನು ಹೇಳುವುದಾದ್ರೆ ಹೇಗೆ, ಏನಿದೆ? ನಮ್ಮ ಕಾಲದ ಶಿಕ್ಷಣದಲ್ಲಿ ಓದಿಗೆ ಹೆಚ್ಚು ಪ್ರಾಮುಖ್ಯತೆ ಇತ್ತು, ಓದ್ಬೇಕಿತ್ತು. ಅಂದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಓದಿಗಿಂತ ಹೆಚ್ಚಾಗಿ ಅಂಕಗಳ ಕಡೆಗೆ ಗಮನ ಜಾಸ್ತಿ ಆಗಿದೆ. ಎಲ್ಲಾ ಪೇರೆಂಟ್ಸ್ ಗಳ ಒಂದು ಆಸೆ ಏನು ಅಂದ್ರೆ, ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಅವರು ಮನಿ ಮೇಕಿಂಗ್ ಮೆಷಿನ್, ಮಾರ್ಕ್ಸ್ ಗೆಟಿಂಗ್ ಮೆಷಿನ್ ಅಂತ ಆಗಿದೆ. ಮೆಷಿನ್ ಆಗಿ ನಮ್ಮ ಮಕ್ಕಳು ಹೆಚ್ಚು ಮಾರ್ಕ್ ಪಡಿಬೇಕು, ಹೆಚ್ಚು ಸಂಬಳ ಪಡುವಂತ ಕೆಲಸಕ್ಕೆ ಹೋಗ್ಬೇಕು. ಹಾಗಾದ್ರೆ ಅಲ್ಲಿ ಆಪ್ಷನ್ ಇರೋದು ಇಂಜಿನಿಯರ್ ಮತ್ತು ಡಾಕ್ಟರ್ಸ್ ಎರಡು. ಅದೇ ಕಾಣುದು. ಅದ್ ಏನಾಗಿದೆ ಅಂತ ಹೇಳಿ, ಒಬ್ರು ಹೋದ ತಕ್ಷಣ, ಈಗ ನಮ್ಮ ತೋಡಲ್ಲಿ ಮೀನಿನ ರಾಶಿ ಉಂಟು ನೋಡಿ, ಒಂದು ಕಲ್ಲು ಬಿದ್ದ ತಕ್ಷಣ ಅಲ್ಲಿ ಎಲ್ಲ ಹೋಗ್ತದೆ ನೋಡಿ. ಹಾಗೆ ಆಗಿದೆ ಮಕ್ಕಳಿಗೆ ಕೂಡ. ಅದೇ ಸುಲಭದ ಸಾಫ್ಟ್ವೇರ್ ಇಂಜಿನಿಯರ್ ಸುಲಭ. AC ರೂಮ್ ಅಲ್ಲಿ ಒಳಗೆ ಕೂತ್ಕೊಂಡು ಕೆಲಸ ಮಾಡಿದ್ರೆ ಅದೇ ಒಳ್ಳೇದು. ಬೇರೆ ಜಗತ್ತಲ್ಲಿ ಕೆಲಸವೇ ಇಲ್ಲ ಅಂತ ಅವರ ಗಮನದಲ್ಲಿ ಇದೆ. ಹಾಗಲ್ಲ. ಶಿಕ್ಷಣ ಅಂತ ಹೇಳಿದ್ರೆ ಅದಲ್ಲ. ಶಿಕ್ಷಣದ ಮೂಲ ಉದ್ದೇಶ ಏನು? ಶಿಕ್ಷಣದ ಮೂಲ ಉದ್ದೇಶ ಟ್ರಾನ್ಸ್ಫಾರ್ಮೇಶನ್ ಆಫ್ ಹೆಡ್, ಹ್ಯಾಂಡ್ ಅಂಡ್ ಹಾರ್ಟ್ ಅಂತ ಹೇಳ್ತಾರೆ. ಶಿಕ್ಷಣ ಒಳ್ಳೆ ಪಡೆದವ ಅವನ ಕೈ ಯಾವಾಗಲೂ ಕನ್ಸ್ಟ್ರಕ್ಟಿವ್ ಕೆಲಸಗಳಿಗೆ ಹೋಗ್ಬೇಕು. ಅದು ವಿನಾಶಕ ಡಿಸ್ಟ್ರಕ್ಷನ್ ಹೋಗಿಲ್ಲ. ಹೆಡ್ ಅಂತ ಹೇಳಿದ್ರೆ ಬ್ರೈನ್ ಅಂತ ಹೇಳಿದ್ರೆ ಶಿಕ್ಷಣ ನಾವು ಕೊಡುವುದು ಅವ ಉದ್ಯೋಗ ಗಳಿಸುವ ಉದ್ದೇಶದಿಂದಲೇ ಅಲ್ಲ. ಈಗ ಶಿಕ್ಷಣ ಉದ್ದೇಶ ಅದಾಗಿದೆ. ಅದು ಟ್ರಾನ್ಸ್ಫಾರ್ಮೇಶನ್ ಆಫ್ ಹೆಡ್. ನಾವು ಶಿಕ್ಷಣ ಯಾಕೆ ಕೊಡ್ಬೇಕು ಮಕ್ಕಳಿಗೆ? ನೀವು ಕಲಿಬೇಕು ಅಂತ ಹೇಳಿದ್ರೆ ತಿಳುವಳಿಕೆ ಬರ್ಬೇಕು ಅಂತ ಹೇಳಿ. ತಿಳುವಳಿಕೆಗೆ ಬಂದಾಗ ಅವನು ಒಂದು ಸಮಾಜದಲ್ಲಿ ಒಳ್ಳೆಯ ನಾಗರಿಕನಾಗಿ ಬಾಳ್ಲಿಕ್ಕೆ ಪ್ರಯತ್ನಿಸ್ತಾನೆ. ನೆರೆಕರೆಯ ಜನರೊಂದಿಗೆ ಒಳ್ಳೆದಾಗಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಜೀವಿಸ್ತಾನೆ. ಸ್ವಲ್ಪ ಹೆಚ್ಚು ಕಡಿಮೆ ಆದಿಕೊಂಡು ಸುಧಾರಿಸಿಕೊಂಡು ಹೋಗ್ತಾನೆ. ಒನ್ ವೇ ಟ್ರಾಫಿಕ್ ಅಲ್ಲ, ಎಲ್ಲ ಕಡೆಯಲ್ಲಿ ಜೀವಿಸುವಂತ ಜೀವನದ ಕಲೆಯನ್ನು ಕಲಿಸ್ತದೆ. ಟ್ರಾನ್ಸ್ಫಾರ್ಮೇಶನ್ ಹಾರ್ಟ್ ಹೇಗೆ? ಈಗಿನ ಮಕ್ಕಳಿಗೆ ನೋಡಿ, ಅವರಿಗೆ ಹಣ ಸಿಗ್ತದೆ,
ಉದ್ಯೋಗ ಸಿಗ್ತದೆ, ಹಣ ಸಿಗ್ತದೆ, ಖರ್ಚು ಮಾಡ್ತಾರೆ. ಖರ್ಚು ಮಾಡೋದು ನಮ್ಮ ಸೆಲ್ಫ್ ಇದಕ್ಕೆ ಮಾತ್ರ ಅಂತ ಅವ್ರಿಗೆ ಗೊತ್ತು. ಆಚೆ ಈಚಿನ ಸ್ವಾರ್ಥ ಬಿಟ್ಟು ಆಚೆ ಈಚೆ ಹೋಗೋದು ಗೊತ್ತಿಲ್ಲ. ಒಂದು ಭಿಕ್ಷುಕ ಬಂದ್ರೆ ಅವರಿಗೆ ಹೊಡೆದು, ಮನೆಯಲ್ಲಿ ಒಂದು ತಿಂಡಿ ತಂದ್ರೆ ಮಕ್ಕಳ ಕೈಗೆ ಕೊಟ್ಟರೆ ಅದನ್ನು ಹಂಚಿಕೊಂಡು ತಿನ್ನುವ ಅಭ್ಯಾಸ ಇಲ್ಲ. ಒಬ್ಬ ಬಡವ ಇದ್ರೆ ಅನುಕಂಪ ಇಲ್ಲ. ನಮ್ಮ ಎದುರಲ್ಲಿ ಒಂದು ಆಕ್ಸಿಡೆಂಟ್ ಆದ್ರೆ ಅವನಿಗೆ ಹೆಲ್ಪ್ ಮಾಡುವಾಗಲಿಕ್ಕೆ ನಾವು ಕುರ್ಚಿ ಬಿಟ್ಟು ಹೇಳುದಿಲ್ಲ. ಯಾಕೆಂದ್ರೆ ನಾಳೆ ಪೊಲೀಸರು ಏನ್ ನೋಡ್ತಾರೆ, ನಮ್ಗೆ ಕೋರ್ಟಿಗೆಲ್ಲ ಹೋಗ್ತಾ. ಹೀಗೆ ನಮ್ಮ ತನವನ್ನು ಮಾತ್ರ ನೋಡಿಕೊಳ್ಳುದು ಹೊರತು ಬಾಕಿ ಇದೆಲ್ಲ ಅನುಕಂಪ ಇದೆಲ್ಲ ಇಲ್ಲ. ಹಾಗಾಗಿ ಮೇನ್ ಗೋಲ್ ಆಫ್ ಎಜುಕೇಶನ್ ಶುಡ್ ಬಿ ದಟ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಹೆಡ್, ಹ್ಯಾಂಡ್ ಅಂಡ್ ಹಾರ್ಟ್ ಅಲ್ಲ. ಈಗ ಅದು ಕಂಪ್ಲೀಟ್ ಉಲ್ಟಾಗಿದೆ. ಎಸ್, ವೆಲ್ ಸೆಡ್ ಸರ್. ಕರೆಕ್ಟಾಗಿ ಹೇಳಿದರೆ ನೀವು. ಎಜುಕೇಷನ್ ಅಂತ ಹೇಳಿದರೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಹೆಡ್ ಫ್ರಮ್ ಹಾರ್ಟ್ ಆ್ಯಂಡ್ ಹ್ಯಾಂಡ್. ಸೊ ಇದು ಶಿಕ್ಷಣದ ಒಂದು ಉದ್ದೇಶ. ಪ್ರಸ್ತುತ ಕಾಲಘಟ್ಟಕ್ಕೆ ಸರ್ ಒಂದು ಕಿವಿ ಮಾತನ್ನು ಕೂಡ ಈ ಮುಖಾಂತರ ಹೇಳ್ತಾ ಇದ್ದಾರೆ. ಸರ್, ನೀವು ಹೇಳಿದ್ರಿ ಈ ಪಾಠ ಮಾಡೋದರ ಜೊತೆಗೆ ನಿಮಗೆ ಈ ಲೆಕ್ಕಗಳನ್ನು ಕೊಡುವಂಥ ಕೆಲಸವು ಕೂಡ ನಿಮಗೆ ನಂತರದಲ್ಲಿ ಬಿಸಿ ಊಟ ಎಲ್ಲ ಪ್ರಾರಂಭ ಆದ ನಂತರದಲ್ಲಿ ಪ್ರಾರಂಭ ಆಯಿತು. ಅದರ ನಂತರದಲ್ಲಿ ನೀವು ಹೇಳಿದ್ರಿ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಒಂದು ಕ್ಲರ್ಕ್ ಮತ್ತು ಒಂದು ಪಿಯೋನ್ ಬೇಕು ಅಂತೇಳಿ. ಸರ್, ಇದರ ಬಗ್ಗೆ ನೀವು ಒಂದು ಹೇಗೆ ನಮ್ಗೆ ಸ್ವಲ್ಪ ಇನ್ನಷ್ಟು ಮನವರಿಕೆ ಮಾಡ್ಬೋದಾ? ಸರಿ, ಈಗ ನಾವು ಟಿವಿಯಲ್ಲಿ ನೋಡ್ತೇವೆ, ಟಿವಿಯಲ್ಲಿ ತೋರಿಸ್ತಾರೆ ಕೆಲವರು ಅಮೆರಿಕದ ಗವರ್ಮೆಂಟ್ ಶಾಲೆಗಳನ್ನೆಲ್ಲ. ಅಲ್ಲಿ ಫೆಸಿಲಿಟಿ ಎಲ್ಲ ಒಳ್ಳೆದಿದೆ, ಫೆಸಿಲಿಟಿ ಕೊಡ್ಬೇಕು, ಅದರೊಟ್ಟಿಗೆ ಅದನ್ನು ಉಪಯೋಗಿಸ್ಬೇಕು. ಅದರೊಟ್ಟಿಗೆ ಇದು ಬಹಳ ಅಗತ್ಯ. ಈಗ ನಮ್ಮ ಶಾಲೆಗಳಲ್ಲಿ ಒಂದು ಪಿಯೋನು, ಒಂದು ಕ್ಲರ್ಕ್ ಇಲ್ಲದಿದ್ರೆ ಅಲ್ಲಿ ಲೆಕ್ಕ ಕೂಡ ಎಲ್ಲ ಬರಿಬೇಕು. ಅವರೇ TC ಬಂದವರಿಗೆ TC ಇಶ್ಯೂ ಮಾಡಬೇಕು. ಮತ್ತೆ ಸರ್ಕಾರ ಮೀಟಿಂಗ್ ಎಲ್ಲ ಕರೀತಾರೆ. ಅವಾಗ ಕೆಲವು ಮೀಟಿಂಗ್ ಹೇಳಿ ಕ್ಲರ್ಕ್ಗಳು ಹೋದ್ರೆ ಸಾಕಾಗ್ತದೆ. ಅವಾಗ ಅವ್ರನ್ನ ಕ್ಲರ್ಕ್ ಅನ್ನು ಕಳಿಸ್ಲಿಕ್ಕೆ ಆಗ್ತದೆ. HMA ಎಲ್ಲ ಹೋಗ್ಬೇಕು ಅಂತ ಹೇಳಿ. ಮತ್ತೆ ನೋಡಿ, ಕೆಲವು ಆಚೆ ಈಚೆ ಒಂದು ಬಾಗಿಲು ಹಾಕುವಂತದ್ದು ಕೆಲಸ ಇರ್ತದೆ, ಬೆಲ್ ಕೊಡುವಂತದ್ದು ಇರ್ತದೆ. ಇದಕ್ಕೆಲ್ಲ ಒಂದು ಪಿಯೋನ್ ಎಲ್ಲ ಇದ್ರೆ ಬಹಳ ಒಳ್ಳೆದಾಗಿ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಆ ಪಿಯೋನ್ ಮತ್ತು ಒಂದು ಕ್ಲರ್ಕ್ ನಿಮ್ಮ ಒಂದು ಇದು ಒಂದು ಸಲಹೆ ಶಾಲೆ ಅಂತ ಹೇಳುವಾಗ ಅವ್ರು ಇರ್ಬೇಕು. ಇಲ್ಲದ್ರೆ ಅವರ ಕೆಲಸವನ್ನು ಕೂಡ ಟೀಚರ್ಗಳೇ ಮಾಡ್ತಾ ಕೂತ್ಕೊಂಡ್ರೆ ನಾವು ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ. 2021ರಲ್ಲಿ ನಿಮಗೆ ನಿವೃತ್ತಿ ಆಯಿತು ಸರ್. ಸುದೀರ್ಘ 37 ವರ್ಷದ ಒಂದು ಸೇವೆಯನ್ನು ಸಲ್ಲಿಸಿ 2021ರಲ್ಲಿ ನೀವು ನಿವೃತ್ತಿ ಆದ. ಆ ವರ್ಷ ನಿಮಗೆ ಹೇಗಿತ್ತು ಸರ್? ಆ ವರ್ಷ ನನಗೆ ಹೆಚ್ಚು ಏನು ಖೇದ ಆಗ್ಲಿಲ್ಲ. ಯಾಕಂದ್ರೆ ನಾನು ನಿನ್ನೆ ನನ್ನ ಪರೀಕ್ಷೆ ಸೋಷಿಯಲ್ ಅಥವಾ ಇಂಗ್ಲಿಷ್ ಆದ್ರೆ ನಾಳೆ ಕ್ಲಾಸ್ ಇದ್ರೆ 2 ಕ್ಲಾಸಿಗೆ ನಾನು ಇಂಗ್ಲಿಷ್ ಮಾಡ್ತಾ ಇದ್ದೆ, ಅದು 2 ಕ್ಲಾಸ್ಗೆ ಸೋಷಿಯಲ್ ಮಾಡ್ತಾ ಇದ್ದೆ. 2ರಲ್ಲಿ 1 ಕ್ಲಾಸಿಗೆ ಆದ್ರೆ ನಾಳೆ ಪೇಪರ್ ಕೊಡ್ತಾ ಇದ್ದೆ. ಅಷ್ಟು ಪಂಕ್ಚುವಲ್ ಆಗಿದ್ದೆ. ನನ್ನ ಪೇಪರ್ ತಿದ್ದುದಾಗಿ ಬಗ್ಗೆ, ಅದರ ಪಂಕ್ಚುಯಾಲಿಟಿ ಬಗ್ಗೆ ನನ್ನ ಸ್ಟಾಫ್ನವರಿಗೆ ಕೂಡ ಕೆಲವರಿಗೆ ಆಶ್ಚರ್ಯ ಆಗ್ತದೆ. ಅವ್ರು ಮಾಡ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಮನೆಯಲ್ಲೂ ಕೂಡ ಅದೇ ಕೆಲಸವನ್ನು ಶಾಲೆಯ ಕೆಲಸವನ್ನು ನಾನು ಶಾಲೆಯಲ್ಲಿ ಮಾಡ್ತಾ ಇರಲಿಲ್ಲ. ಶಾಲೆಯಲ್ಲಿ ಎಲ್ಲರಾಗಿ ಒಟ್ಟಿಗೆ ಇದ್ದವರಲ್ಲಿ ಮಾತಾಡುವುದೆಲ್ಲ ಮಾಡ್ತಾ ಇದ್ದೆ. ಯಾಕಂದ್ರೆ ಶಾಲೆಯಲ್ಲಿ ಮಾತಾಡ್ತಾ ಇರುವಾಗ ಈ ಕೆಲಸ ಎಲ್ಲ ಕೆಲವು ಮಾಡ್ಲಿಕ್ಕೆ ಆಗುದಿಲ್ಲ, ಆಗ್ತದೆ. ಅದಕ್ಕೆ ಮನೆಯಲ್ಲಿ ಬರ್ತದೆ. ಹಾಗಾಗಿ ಮನೆಯಲ್ಲಿ ನನ್ನ ತಾಯಿ ಕೂಡ, ನನ್ನ ಹೆಂಡತಿ, ಮಕ್ಕಳು ಯಾರು ಕೂಡ ನನಗೆ ಅದ್ರ ಬಗ್ಗೆ ಆಬ್ಜೆಕ್ಷನ್ ಮಾಡ್ತಾ ಇರಲಿಲ್ಲ. ಶಾಲೆ ಕೆಲಸವನ್ನೆಲ್ಲ ಮಾಡಿ ಆದ ಮೇಲೆ ಮತ್ತೆ ಎಲ್ಲಿಯಾದ್ರೂ ಹೋಗೋದಿದ್ರೆ ನಾವೆಲ್ಲ ಪ್ಲಾನ್ ಮಾಡ್ತಾ ಇದ್ವಿ ಹೋಗೋದೆಲ್ಲ. ವಿಶ್ವನಾಥ ಮಾಸ್ಟರ್ ಅಂತ ಹೇಳಿದ್ರೆ ಸ್ಟ್ರಿಕ್ಟು. ಹಾಗಾಗಿ ಮತ್ತೆ ಆ ಶಬ್ದವನ್ನು ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಶಾಲೆಯ ಕೆಲಸ ಫಸ್ಟು, ಮಕ್ಕಳ ಪೇಪರ್ ಫಸ್ಟಿಗೆ ತಿದ್ದಿ ಆಗಬೇಕು ಮತ್ತು ಅವರ ಕೆಲಸದಲ್ಲಿ ಅವರಿಗೆ ಪಂಕ್ಚುಯಾಲಿಟಿಗೆ ನಾವು ಪರೀಕ್ಷೆ ಆದ ಕೂಡಲೇ ಪೇಪರ್ ಕೊಟ್ಟರೇನೆ ಅವರಿಗೆ ಅದರ ಬಗ್ಗೆ ಇಂಟ್ರೆಸ್ಟ್. ಅದು ತುಂಬಾ ಲ್ಯಾಗ್ ಆದ್ರೆ ಅವರಿಗೂ ಅದೇ ಇಂಟ್ರೆಸ್ಟ್ ಹೋಗ್ತದೆ, ಪೇರೆಂಟ್ಸ್ ಕೂಡ ಇಂಟ್ರೆಸ್ಟ್ ಇಲ್ಲ. ಮತ್ತೆ ನಮ್ದು ಅದು ಕರ್ತವ್ಯ ಅಲ್ಲ. ನಮ್ಮ ಕರ್ತವ್ಯವನ್ನು ಆದಷ್ಟು ಬೇಗ ಮುಗಿಸುವುದು ನಮ್ಮ ಕರ್ತವ್ಯ. ಅದು ಹಾಗೆ ನಾನು ಭಾವಿಸುವುದು. ಸರ್, 2021 ನಿವೃತ್ತಿ ಜೀವನ ಹೇಗೆ ಸರ್? ಹೇಗೆ ನೀವು ಸಮಯವನ್ನು ಕಳೀತಾ ಇದ್ದೀರಿ ಈಗ? ನಿವೃತ್ತಿ ಜೀವನವನ್ನು ನಾವು ಸಂತೋಷವಾಗಿ ಕಳೀತಾ ಇದ್ದೇವೆ. ಕೆಲವರು ಹೇಳ್ತಾರೆ ನೀವು ಸಂಘ ಸಂಸ್ಥೆಗಳಿಗೆಲ್ಲ ಬರಬೇಕು, ಅದರ ಮೆಂಬರ್ ಆಗಬೇಕು ಅಂತ ಹೇಳಿ. ನನಗೆ ಸಂಘ ಸಂಸ್ಥೆಗಳಿಗೆಲ್ಲ ಹೋಗುವ ಮನಸ್ಸಿತ್ತು ಮೊದಲು. ಈಗ ನಾನು ಹೋಗೋದು ಕಡಿಮೆ. JCಯಲ್ಲಿ ಎಲ್ಲ ಇದ್ದೆ. ಈಗಲೂ ಒಂದು ಒತ್ತಾಯಪೂರ್ವಕವಾಗಿ ರೋಟರಿಯಲ್ಲಿ ಇದ್ದೇನೆ. ನಾನು ಮೊದಲು ತುಂಬಾ ಪುಸ್ತಕ ಎಲ್ಲ ಓದ್ತಾ ಇದ್ದೆ. ನನ್ನಲ್ಲಿ ಲೈಬ್ರರಿ ಇತ್ತು. ಲೈಬ್ರರಿ ಅಂದ್ರೆ ಚಿಕ್ಕ ಚಿಕ್ಕ ಪುಸ್ತಕಗಳು, ಭಾರತೀಯ ವಿದ್ಯಾಭವನ ಪ್ರಕಟಿಸುವಂತ ಭಾರತೀಯ ಪುಸ್ತಕಗಳು ಒಂದು 500 ಇತ್ತು ನನ್ನ ಹತ್ರ. ಮತ್ತೆ ಅಮರ ಚಿತ್ರಕಥಾ ಪುಸ್ತಕ ಅಂತ ಬರ್ತಾ ಇತ್ತು, ಅದು ತುಂಬಾ ಇತ್ತು. ಅದು ಯಾಕೆ ತಗೊಂಡದ್ದು ಅಂತ ಹೇಳಿದ್ರೆ, ಒಂದು ನನ್ನ ನಾಲೆಜ್ ಇಂಪ್ರೂವ್ ಆಗ್ಲಿಕ್ಕೆ ಮತ್ತು ನನ್ನ ಮಕ್ಕಳ ಸೋಷಿಯಲ್ ಸ್ಟಡೀಸ್ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗ್ತದೆ. ಯಾಕಂತ ಹೇಳಿದ್ರೆ ಈಗ ನಮ್ಮ ಪಾಠ ಎಲ್ಲ ಮುಗೀತದೆ ನೋಡಿ. ಪಾಠ ಮುಗಿದಾಗ ಅಥವಾ ಬೇರೆ ಒಬ್ರು ಟೀಚರ್ ಬಾರದೇ ಇದ್ದಾಗ ನಮ್ಮನ್ನು ಅಲ್ಲಿಗೆ ಎಂತ ಒಂದು ಹೇಳ್ತಾರೆ, ಕಳಿಸ್ತಾರೆ, ಡೆಪ್ಟೇಷನ್ ಮಾಡ್ತಾರೆ. ಆಗ ನಮ್ಗೆ ರಪ್ಪ ಹೋಗಿ ಅವರ ಪಾಠವನ್ನು ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಪಾಠವನ್ನು ಅವ್ರು ಮಾಡ್ಲಿಕ್ಕೆ ಆಗುದಿಲ್ಲ. ಆಗ ಏನ್ ಮಾಡುದು?
ಆಗ ನಾನು ಈ ಪುಸ್ತಕವನ್ನು ಕೊಂಡೋಗಿ ನನ್ನ ಸ್ಟಾಫ್ ರೂಮಲ್ಲಿ ಇಡ್ತಾ ಇದ್ದೆ, ನನ್ನ ಪೆಟ್ಟಿಗೆಯಲ್ಲಿ ಇಟ್ಟು ಈ ಮಕ್ಕಳಿಗೆ ಹಂಚೋದು. ಹಂಚಿದಾಗ ಈಗ ಒಂದು 50 ಜನ ಇದ್ರೆ 50 ಜನರಿಗೆ 50 ಪುಸ್ತಕ ಸಿಕ್ಕಿದ್ರು ನೋಡಿ. ಅದು ಅರ್ಧ ಗಂಟೆಯಲ್ಲಿ ಓದಿ ಮುಗಿಸಲಿಕ್ಕೆ ಆಗ್ತದೆ, ಅಷ್ಟೇ ದೊಡ್ಡ. ನೀವು ನೋಡಿರ್ಬೋದು ಭಾರತಿ ಪುಸ್ತಕ ಅಂತ ಹೇಳಿ, ಅದು ಒಳ್ಳೇದು ಮಕ್ಕಳಿಗೆ. ಅವ್ರು ಓದ್ತಾರೆ ಅರ್ಧ ಗಂಟೆ, ಹೆಚ್ಚು ದೊಡ್ಡ ಪುಸ್ತಕ ಅಲ್ಲ. ಓದುವಾಗ ಅಲ್ಲಿ ಅಶೋಕನ, ರಾಣಾ ಪ್ರತಾಪ್ನ, ಶಿವಾಜಿನ, ಭೀಮನ, ಕೃಷ್ಣನ ಬಗ್ಗೆ ಎಲ್ಲ ಓದುವಾಗ ಅವರಿಗೂ ಕೂಡ ಒಂದು ಕಥೆ ಗೊತ್ತಾಗ್ತದೆ ಶಾರ್ಟ್ ಆಗಿ, ಮತ್ತೊಂದು ಸ್ಫೂರ್ತಿ ಸಿಗ್ತದೆ ಅವರಿಗೆ, ಮತ್ತೆ ಖುಷಿ ಇರ್ತದೆ ಅವರಿಗೆ, ಖುಷಿ ಇರ್ತದೆ. ಮತ್ತೊಂದು ಪೀರಿಯಡ್ ಅಲ್ಲಿ ಏನ್ ಮಾಡೋದು, ಪುಸ್ತಕ ಅಷ್ಟೇ ಇದ್ರೆ ಸಾಕು, ನೀವು 50 ಪೀರಿಯಡ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಇನ್ನೊಂದು ಪೀರಿಯಡ್ ಇಂಟರ್ಚೇಂಜ್ ಮಾಡಿಬಿಟ್ರೆ ಆಯ್ತಲ್ಲ, 50 ಪುಸ್ತಕ ಓದಿದಾಗ ಆಯ್ತಲ್ಲ. ನಮಗೆ ಕೂಡ ನಾವು ಹೋಗ್ತಾ ಇರೋದು ಅದ್ರಲ್ಲಿ ಏನು ಪ್ರಶ್ನೆ ಹೇಳಲಿಕ್ಕೆ ಏನೇ ಇಲ್ವೇ. ಮತ್ತೆ ಲಾಸ್ಟ್ಗೆ ಸಮಯ ನೋಡಿದ್ರೆ ನೀನು ಏನು ಪುಸ್ತಕ ಓದಿದ್ಯಪ್ಪ, ಇಲ್ಲ ಓದುದಿಲ್ಲವಾ, ನೀವು ಬಾ ಒಂದು ಸ್ವಲ್ಪ ಹೇಳು ಅಂತ ಹೇಳಿಕ್ಕೆ ಆಗ್ತದೆ. ಒಂದು 5 ನಿಮಿಷ ಹೇಳಿದ್ರೆ ಒಂದು 10 ಜನಕ್ಕೆ ಹಾಗೆ ಅವಕಾಶ ಮಾಡಿಕೊಟ್ರೆ ಅವ್ರು ಓದ್ತಾರೆ. ಮತ್ತೆ ಅಮರ ಚಿತ್ರಕಥಾ ಪುಸ್ತಕ ಅಂತ ಇದೆ, ಅದು ಕೂಡ ಬಹಳ ಒಳ್ಳೇದು. ಅಲ್ಲಿ ಸ್ಟೋರಿ ವಿತ್ ಪಿಕ್ಚರ್ ಉಂಟು. ಇದರಲ್ಲಿ ಭಾರತೀಯ ವಿದ್ಯಾಭವನದಲ್ಲಿ ಪಿಕ್ಚರ್ ಇರುವುದಿಲ್ಲ, ಸ್ಟೋರಿ ಮಾತ್ರ ಇರುವುದು. ಅದು ಕೂಡ ಓದಿದಾಗ ಮಕ್ಕಳಿಗೆ ಸ್ಟೋರಿ ನೋಡ್ತಾರೆ, ಓದ್ತಾರೆ, ಸುಲಭವಾಗಿ ಅವರಿಗೆ ಅರ್ಥ ಆಗ್ತದೆ. ಹಿಸ್ಟ್ರಿ ಕಲಿಸಲಿಕ್ಕೆ ಅದು ಬಹಳ ಒಳ್ಳೆ ವಿಧಾನ, ಒಂದು ವಿಧಾನ. ಮತ್ತೆ ಹಿಸ್ಟ್ರಿಯನ್ನು, ಸಮಾಜವನ್ನು ಪರ್ಸನಲೈಸ್ ಮಾಡ್ಲಿಕ್ಕೆ ಕೂಡ ಕಲೀಲಿಕ್ಕೆ ಆಗ್ತದೆ, ಅದು ಬಹಳ ಸುಲಭ. ಅದು ಆ ಮೆಥಡ್ ಅನ್ನು ನೀವು ಅನುಸರಿಸಿದ್ರೆ ಚಿಕ್ಕ ಮಕ್ಕಳಿಗೆ ಬಹಳ ಒಳ್ಳೆಯದು. ಹೇಗೆ ಸರ್, ಇನ್ನೊಮ್ಮೆ ಹೇಳಿ ಅದನ್ನ. ಅದು ಹೇಗೆ ಅಂತ ಹೇಳಿದ್ರೆ, ಪಾತ್ರ ಅಭಿನಯ ಅವನೇ ಮಾಡುದು, ಏಕಪಾತ್ರ ಅಭಿನಯ ಗೊತ್ತುಂಟಲ್ಲ, ಅದು ಬಾಕಿ ವಿಷಯಗಳಿಗೆ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಹೇಗೆ ಅಂತ ಹೇಳಿ ಈಗ ಒಂದು ಹಿಮಾಲಯ ಪರ್ವತ ಮುಂದಿನ ದಿವಸ ಕೊಡೋದು ಮಕ್ಕಳಿಗೆ, ಒಂದು ವರ್ಕ್ ಲೋಡ್ ಮಾಡಿ ಕೊಡೋದು ಎಲ್ರಿಗೂ. ನೀನು ಹಿಮಾಲಯದ ಬಗ್ಗೆ ಮಾತನಾಡು, ನೀನು ಹಿಂದೂ ಮಹಾಸಾಗರದ ಬಗ್ಗೆ ಮಾತನಾಡು, ಹೀಗೆ ಕೊಡುದು ಅವರಿಗೆ. ಕೊಟ್ಟಾಗ ನೀವು ಅದಕ್ಕೆ ಬೇಕಾದಂತ ಎಲ್ಲ ಮಾಹಿತಿ ಕಲೆಕ್ಷನ್ ಮಾಡಿ, ಈಗ ಗೂಗಲ್ ಅಲ್ಲಿ ಹೇಳ್ಬೋದು, ಹಾಕಿದ್ರೆ ಕಲೆಕ್ಟ್ ಮಾಡ್ತಾರೆ ನಾವು. ಹಿಮಾಲಯ ಅನೇಕ ಋಷಿಮಣಿಗಳಿಗೆ ಆಶ್ರಯದಾತವಾಗಿದೆ, ಅನೇಕ ನದಿಗಳಿಗೆ ಉಗಮ ಸ್ಥಾನವಾಗಿದೆ, ಸಹಸ್ರಾರು ವೆರೈಟಿಯ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡ್ತದೆ, ಅಲ್ಲಿ ಖನಿಜಗಳ ಆಗರವಾಗಿದೆ. ಒಂದು 4-5 ವಾಕ್ಯ ಬರೀತಾರಲ್ಲವ, ಬರ್ದದನ್ನು ಅವ ಶಾಲೆಯಲ್ಲಿ ಬಂದು ಕ್ಲಾಸಲ್ಲಿ ಎದ್ದು ನಿಂತು ಮಾತನಾಡಬೇಕು. ಏನು ಮಾತನಾಡಬೇಕು? ನಾನು ಹಿಮಾಲಯ ಪರ್ವತ, ಎಲ್ರಿಗೂ ನಮಸ್ಕಾರ, ನಾನು ಹಿಮಾಲಯ ಪರ್ವತ, ನಾನು ಇಷ್ಟು ಜನಕ್ಕೆ ಆಶ್ರಯ ನೀಡಿದ್ದೇನೆ, ಹಾಗೆ ಅವ ಸ್ವಲ್ಪ ಹೇಳ್ತಾನೆ. ಆಗ ಆ ಪಾತ್ರ ಅಭಿನಯ ಮಾಡಿದಾಗ ಅವನಿಗೆ ಅವನ ಒಂದು ಅನುಭವ ಉಂಟಲ್ಲ, ಸಾಯುವವರೆಗೆ ಬರೆಯುವುದಿಲ್ಲ. ಇಂಥ ಒಂದು ಚಟುವಟಿಕೆಗಳನ್ನ ನೀವು ಶಾಲೆಯಲ್ಲಿ ಕೂಡ ಟ್ರೈನಿಂಗ್ ಅಲ್ಲಿ ಹೇಳಿದ್ದಲ್ಲ, ಅದು ನಿಮ್ಗೆ ಹೇಳುದು ಎಲ್ರಿಗೆ ಹೆಲ್ಪ್ ಆಗ್ತಲ್ಲ. ಹಾಗೆ ಆಗುವಾಗ ಮಗುವಿನಲ್ಲಿ ನಾನೊಂದು ಸ್ಟೇಜ್ ಅಲ್ಲಿ ಹೋಗಿ ಮಾತನಾಡಿದೆ, ನಾನೊಂದು ಪಾತ್ರ ಮಾಡಿದೆ, ನಾಟಕ ಮಾಡಿದೆ ಅಂತ ಒಂದು ಅನುಭವ ಆಗ್ತದೆ, ಅದು ಖುಷಿ ಆಗ್ತದೆ. ಮತ್ತು ನೀನು ಆ ವಿಷಯಕ್ಕೋಸ್ಕರ ನೀನು ಸಂಗ್ರಹ ಮಾಡು ಅಂತ ಹೇಳುವಾಗ ಅವ ಸಂಗ್ರಹಿಸ್ತಾನೆ ನೋಡಿ. ಸಂಗ್ರಹಿಸುವಾಗ ಓದುವ ಪ್ರಕ್ರಿಯೆ ಕೂಡ ಆಯ್ತು ಅಲ್ಲಿಗೆ. ಹೌದು, ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಮಲ್ಲಿ ಒಂದು ಬೆಗ್ಗರ್ ಮೇಡ್ ಅಂತ ಪದ್ಯ ಇತ್ತು, ಪೋಯಂ. ಅದನ್ನ ಹೇಗೆ ಮಾಡಿದ್ದು, ಅದು ಬಹಳ ಖುಷಿ ಆಗ್ತದೆ ಮಕ್ಕಳಿಗೆ, ಬಹಳ ಇಂಟ್ರೆಸ್ಟ್ ಆಗ್ತದೆ. ಅದೊಂದು ಕೆಲವು ವರ್ಷಗಳ ನಂತರ ನೆನಪು ಮಾಡ್ತಾರೆ, ನನ್ನನ್ನು ಭೇಟಿಯಾದಾಗ ಅವ್ರು ಹೇಳ್ತಾರೆ ಅದು ಹೇಗೆ ಅಂತ ಹೇಳಿದ್ರೆ, ಈಗ ಬೆಗ್ಗರ್ ಮೇಡ್ ಪಾಠದಲ್ಲಿ ಏನು ಅಂತ ಹೇಳಿದ್ರೆ, there was a king called King Cophetua in Africa. One day a lady, a beggar maid entered his court. She was very beautiful. He was infatuated by her beauty. All the courtiers wondered at her beauty. So this King Cophetua stepped down from his throne and welcomed her to his court. And he was infatuated by her beauty and finally promised her to be his queen. ಅದೊಂದು ಸ್ಟೋರಿ, ಅದು ಪೋಯಂನ ಸಮ್ಮರಿ. ಅಷ್ಟು ಹೇಳಿದಾಗ ಸಮ್ಮರಿ ಹೇಳಿದಾಗ ಆಯ್ತಲ್ಲ. ಇದನ್ನು ಒಬ್ಬ ಅಲ್ಲಿ ನಿರೂಪಣೆ ಮಾಡುದು, ಎಲ್ಲಿ ಕ್ಲಾಸ್ನ ಬದಿಯಲ್ಲಿ ನಿಂತುಕೊಂಡು ನಿರೂಪಣೆ ಮಾಡುದು. ಒಳ್ಳೆ ಇಂಗ್ಲಿಷ್ ಸ್ವಲ್ಪ ಸ್ಟ್ಯಾಂಡರ್ಡ್ ಬರುವವನ ಅಲ್ಲಿ ನಿಲ್ಲಿಸೋದು. ಇಲ್ಲಿ ಇಬ್ರು ವೇಷ ಹಾಕುದು. ಕಿಂಗ್ ಕೊಫೆತ್ವಾ ಆಫ್ರಿಕಾದ ವೇಷ, ಈಗ ಟಿವಿಯಲ್ಲಿ ಬರ್ತದಲ್ಲ, ಗೊತ್ತಿಲ್ಲ ಅದು ಹೇಗೋ ಹಾಕಿದ್ರು ಒಂದು ಡ್ರೆಸ್ ಹಾಕಿ ನಿಲ್ಲೋದು. ಇವಳು ಬೆಗ್ಗರ್ ಮೇಡು ಒಂದು ಕಪ್ಪು ಹುಡುಗಿ ಬರೋದು, ಹುಡುಗಿಯ ವೇಷ ಹಾಕಿ ಬರೋದು. ಅವ್ರು ಬರ್ತಾರೆ, ಬರುವಾಗ ಎಲ್ಲ ಕೋರ್ಟಿಯರ್ಸ್ ನಿಲ್ತಾರೆ. ವಾಟ್ಸ್ ಎ ಬ್ಯೂಟಿಫುಲ್ ಲೇಡಿ ಶಿ ಈಸ್, ಸಿ ಹರ್ ಐಸ್, ಸಿ ಹರ್ ಫೇಸ್, ಸಿ ಹರ್ ಲೆಗ್ಸ್ ಅಂತೆಲ್ಲ ಹೇಳ್ತಾರೆ, ಒಬ್ಬೊಬ್ರು ಒಂದೊಂದು ಬಗ್ಗೆ ಹೇಳ್ತಾರೆ. ಆಗ ಈ ಕಿಂಗ್ ಕೊಫೆತ್ವಾಗೆ ಆಶ್ಚರ್ಯ ಆಗ್ತದೆ ಅವಳ ಬ್ಯೂಟಿ ಬಗ್ಗೆ. He stepped down from his throne and I welcomed her to his court ಅಂತ ಹೇಳುದು. ಇವ ಹೋಗುದಾಗ ಆಗ ಮತ್ತೆ ಎಲ್ಲರೂ ಹೊಗಳ್ತಾರಲ್ಲ, ಅದು ಹೊಗಳಿದಾದ್ಮೇಲೆ ಇವ ಅಲ್ಲಿಗೆ ಲವ್ ಪ್ರಪೋಸ್ ಮಾಡೋದು, ನಾನು ನಿನ್ನನ್ನು ನನ್ನ ರಾಣಿಯಾಗಿ ಮಾಡ್ತೇನೆ ಅಂತ ಹೇಳಿ. ವಿಶ್ವನಾಥ ಮಾಸ್ಟರ್ ಈ ಸಂಚಿಕೆಯನ್ನು ಈಗ ನೋಡ್ತಾ ಇದ್ದರೆ ಅವರ ಶಿಷ್ಯವರ್ಗಕ್ಕೆ ಬಹಳ ಖುಷಿ ಆಗ್ಬೋದು. ಯಾಕೆಂತ ಹೇಳಿದರೆ ಅವರು ಹೇಳಿದಂಥ ಕಥೆಗಳು ಅಂದು ನಿಮ್ಮ ತರಗತಿಯಲ್ಲಿ ಮಾಡಿದಂಥ ಪಾಠಗಳಾಗಿರ್ಬೋದು.
ಸೊ ಹಾಗಾಗಿ ಚಟುವಟಿಕೆಗಳ ಮುಖಾಂತರ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮನಮುಟ್ಟಿಸುವಲ್ಲಿ ವಿಶ್ವನಾಥ ಮಾಸ್ಟರ್ ಎತ್ತಿದ ಕೈ ಎಂಬುದು ನಮಗೆ ಇಲ್ಲಿ ಈಗ ಸಾಬೀತಾಗ್ತಾ ಇದೆ. ಸರ್, ನಿಮ್ಮ ಒಂದು ಫ್ಯಾಮಿಲಿಯ ಬಗ್ಗೆ ಸ್ವಲ್ಪ ಹೇಳೋದಾದರೆ? ನನಗೆ ಇಬ್ಬರು ಮಕ್ಕಳು, ಹರ್ಷಿತ್ ಮತ್ತು ಅನೀಶಾ ಅಂತೇಳಿ. ಹರ್ಷಿತ್ MSc B.Ed ಮಾಡಿ ಈಗ ವಾಣಿ ಕಾಲೇಜಲ್ಲಿ ಫಿಸಿಕ್ಸ್ ಲೆಕ್ಚರರ್ ಆಗಿದ್ದಾನೆ. ಮತ್ತು ಮಗಳು ಅನೀಶಾ ಅಂತೇಳಿ, ಅವಳು B.Com ಆಗಿದೆ. B.Com ಆದಮೇಲೆ ಒಳ್ಳೆಯ ಒಂದು ಪ್ರಪೋಸಲ್ ಬಂತು, ಹಾಗಾಗಿ ಮದುವೆ ಮಾಡಿ ಕೊಟ್ಟಿದ್ದೇವೆ. ಹರ್ಷಿತ್ನಿಗೆ ಕೂಡ ಮದುವೆ ಆಗಿದೆ, ಮಗಳಿಗೆ ಮದುವೆ ಆಗಿ ಒಂದು ಮಗು ಇದೆ. ಸರ್, ಇದಿಷ್ಟು ವಿಷಯಗಳನ್ನು ನೀವೀಗ ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಸರ್. ನಿಮಗೆ ನಿಮ್ಮ ಒಂದು ಶಿಕ್ಷಕ ವೃತ್ತಿ ಜೀವನದಲ್ಲಿ ನೆನಪಿನಲ್ಲಿ ಉಳಿಯುವಂಥ ಘಟನೆ ಯಾವುದಾದ್ರೂ ಇದೆಯಾ ಸರ್? ಅಂದರೆ ನೀವು ಸೋಷಲ್ ಸಬ್ಜೆಕ್ಟನ್ನು ಪಾಠ ಮಾಡ್ತಾಯಿದ್ರಿ, ಅದರ ಜೊತೆಗೆ ಇಂಗ್ಲೀಷನ್ನು ಕೂಡ ಪಾಠ ಮಾಡ್ತಾಯಿದ್ರಿ, ಚಟುವಟಿಕೆಗಳ ಮುಖಾಂತರ ವಿದ್ಯಾರ್ಥಿಗಳಿಗೆ ಮನ ಮುಟ್ಟಿಸ್ತಾ ಇದ್ರಿ. ನೆನಪಿನಲ್ಲಿರುವಂಥ ಯಾವುದಾದ್ರೂ ಘಟನೆಗಳು? ಕಹಿ ಘಟನೆಗಳು ಅಂತ ಇಲ್ಲ, ಅತ್ಯಂತ ಸಿಹಿ ಘಟನೆಗಳು ಇರಲಿಲ್ಲ. ಕೆಲವು ಮಕ್ಕಳು ಒಳ್ಳೆದಾಗಿ ಅಭಿನಯಿಸಿದಾಗ, ಅದು ಮಾಡಿದಾಗ ನಮಗೆ ಬಹಳ ಖುಷಿ ಆಗ್ತದೆ. ನಾನೀಗ ಅಂಬೇಡ್ಕರ್ ಪಾತ್ರ ಮಾಡಿದಂತ ಹುಡುಗನ ಬಗ್ಗೆ ಹೇಳಿದೆಲ್ಲ, ಅವನು ಅಂಬೇಡ್ಕರ್ ಪಾತ್ರವನ್ನು ನಾವು ಹೇಳಿದಾಗೆ ಬಹಳ ಒಳ್ಳೆದಾಗಿ ಮಾಡಿದ್ದಾರೆ. ಅವರು ಆಗ ಅವರಿಗೆ ಕಲೀಲಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಒಂದು ಇಂಗ್ಲಿಷ್ ಎಲ್ಲ ಕಲಿಯುವಾಗ ತುಂಬಾ ಕಷ್ಟ ಆಗ್ತಾ ಇತ್ತು. ಬಾಯಿಪಾಠ ಹೇಳಿದ್ರೆ ಬಾಯಿಪಾಠಕ್ಕೆ ಬರ್ತಾ ಇರಲಿಲ್ಲ. ಅಂತ ಮಕ್ಕಳು ಕೆಲವರು ಕಷ್ಟಪಟ್ಟು ಪಾಸ್ ಆಗಿದ್ದಾರೆ. ಅವರೀಗ ಪೇಟೆಯಲ್ಲಿ ಕೆಲವೊಮ್ಮೆ ನಮಗೆ ಸಿಗ್ತಾರೆ. ಆ ಮಕ್ಕಳು ನಮ್ಮನ್ನು ಬಹಳ ಗೌರವಯುತವಾಗಿ ಕಾಣ್ತಾರೆ. ಈ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದವರು, ಹೆಚ್ಚು ಅಂಕ ತೆಗೆದುಕೊಂಡು ಪಾಸ್ ಆದವರು ಇದ್ದಾರಲ್ಲ, ಅವರು ಸಿಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಜಾಬ್ ಅಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಇರ್ತಾರೆ. ಈ ಮಕ್ಕಳು ಅವರಿಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ಇಲ್ಲೇ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡಿದ್ದಾರೆ. ಅವರು ಈಗ ಹೇಳ್ತಾರೆ, ನೀವು ಅವತ್ತು ಹೇಳಿದ ಹಾಗೆ ಮಾಡ್ತಾ ಇದ್ರೆ ನಾವು ಒಳ್ಳೇದಿತ್ತು, ಹೀಗಾಗಿ ನಾವು ಹೀಗಿದ್ದೇವೆ, ಆದ್ರೂ ನೀವು ಕಲಿಸಿದಂತ ವಿಷಯಗಳೆಲ್ಲ ನೆನಪಲ್ಲಿ ಇವೆ ಅಂತ ಹೇಳ್ತಾರೆ. ಅದು ನಮಗೆ ಒಂದು ಒಳ್ಳೆಯ ನಿಧಿ ಸಿಕ್ಕಿದಾಗೆ ಆಗ್ತದೆ ಅನುಭವ. ಅಂದರೆ ಒಬ್ಬ ಶಿಕ್ಷಕನ ಕೈಯಿಂದ ಹೆಚ್ಚಾಗಿ ಪೆಟ್ಟು ತಿಂದ ವಿದ್ಯಾರ್ಥಿ ಅಥವಾ ಜಾಸ್ತಿ ಬೈಗಳು ತಿಂದ ವಿದ್ಯಾರ್ಥಿಗೆ ಗುರುಭಕ್ತಿ ಜಾಸ್ತಿ. ಹಾಗಾಗಿ ಅಂತ ಒಂದು ಅನುಭವ ನಿಮಗೆ ಬೇಕಾದಷ್ಟು ಇರ್ತದೆ. ನಾವು ನಮ್ಮ ಕರ್ತವ್ಯ ಮಾಡುವುದಕ್ಕೆ ನಾವು ಸಂಬಳ ಪಡೆದ್ರು ಕೂಡ ಅವರಲ್ಲಿ ಅವರಿಗೋಸ್ಕರವೇ ನಾವು ದುಡಿದಿದ್ದಾರೆ ಎಂಬ ಒಂದು ಕೃತಜ್ಞತಾ ಭಾವನೆ ಅವರಲ್ಲಿ ಇದೆ. ಅದಕ್ಕೋಸ್ಕರ ನಾವು ಅವರಿಗೆ ಕೂಡ ನಮಸ್ಕಾರ ಮಾಡಬೇಕಾಗ್ತದೆ. ಸರ್, ನೀವೊಂದು ಘಟನೆಯನ್ನು ನನಗೆ ಹೇಳ್ತಾ ಇದ್ರಿ ಸರ್, ರಜಾ ದಿನಗಳಲ್ಲಿ. ಹೌದೌದು, ರಜಾ ದಿನಗಳಲ್ಲಿ ಅದೊಂದು ಸ್ವಲ್ಪ ಹೇಳ್ಬೋದಾ ನಮಗೆ? ರಜಾ ದಿನಗಳಲ್ಲಿ ನನಗೆ ಟೂರ್ ಹೋಗುವಂತ ಒಂದು ಆಸೆ ಜಾಸ್ತಿ. ನಾನು ಎಲ್ಲ ಪ್ರದೇಶಗಳಿಗೆ ಹೋಗುವುದೆಲ್ಲ ಇತ್ತು. ನನ್ನ ತಂದೆ ತಾಯಿಗಳನ್ನು ಕೂಡ ಕರೆದುಕೊಂಡು ಹೋಗಿದ್ದೇನೆ. ಕೆಲವು ಕಡೆ ಸೌತ್ ಇಂಡಿಯಾ ಟೂರ್ ಎಲ್ಲ ಮಾಡಿದ್ದೇನೆ. ನಾನು ಕೂಡ ಸೌತ್ ಇಂಡಿಯಾ ಟೂರ್ ಎಲ್ಲ 3 ಬಾರಿ ಮಾಡಿದ್ದೇನೆ. ಮತ್ತೆ ಕೆಲವು ಕಡೆಗೆಲ್ಲ ಹೋಗಬೇಕು ಅಂತ ಇದೆ. ಕಳೆದ ವರ್ಷ ನಾವು ದುಬೈಗೆಲ್ಲ ಹೋಗಿ ಬಂದೆವು. ಹೌದು, ಮತ್ತು ಕಳೆದ ವರ್ಷ ಅಲ್ಲ, 2023ರಲ್ಲಿ ಹೋಗಿ ಬಂದೆವು. ಇನ್ನು ಕೂಡ ನನಗೆ ಅನೇಕ ದೇಶಗಳಿಗೆ, ರಾಜ್ಯಗಳಿಗೆಲ್ಲ ಹೋಗಬೇಕು ಅಂತ ಇದೆ. ಸಮಾಜದಲ್ಲಿ ಕಲಿಸುವಾಗ ಈಗ ರಾಣಾ ಪ್ರತಾಪ್ ಅಂತ ಹೇಳುವಾಗ ಅವನ ಅರಮನೆ, ಚಿತ್ತೋಡ್ಗಢ್ ಅಂತ ಹೇಳುವಾಗ ಅಲ್ಲಿ ಪದ್ಮಾವತಿಯ ಚಿತ್ತೋಡ್ಗಢ್ ಪ್ರದೇಶ, ಮೊಘಲರು ಅಂತ ಹೇಳುವಾಗ ಆಗ್ರಾ, ದೆಹಲಿ ಅಂತ ಹೇಳುವಾಗ ಅಲ್ಲಿ ರಾಜಧಾನಿ ಎಲ್ಲ ನೋಡ್ಬೇಕು ಅಂತ ಆಗ್ತದೆ. ಯಾಕೆ ಗೊತ್ತುಂಟಾ? ಒಬ್ಬ ಹಿಸ್ಟ್ರಿ ಕಲಿಸುವವ, ಸೋಷಿಯಲ್ ಸ್ಟಡೀಸ್ ಕಲಿಸುವವ ಬರೇ ಪುಸ್ತಕ ಓದಿದ್ರೆ ಆಗುದಿಲ್ಲ. ಅದು ಪುಸ್ತಕದ ಬದನೆಕಾಯಿಯನ್ನು ಹೇಳಿದಾಗೆ ಮಾತ್ರ ಆಯಿತು. ನಾವು ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಆಗಬೇಕು. ಅಲ್ಲಿ ಬೇರೆ ಇರ್ತದೆ ಕೆಲವು ಅನುಭವ, ಅದಕ್ಕಿಂತಲೂ ರೋಚಕವಾದಂಥ ವಿಷಯಗಳು ಗೈಡ್ಗಳು ಹೇಳ್ತಾರೆ ನಮಗೆ. ನಾವು ಹಾಗಾಗಿ ಫುಲ್ ಆಗಿ ನಾಲೆಜ್ ಎಲ್ಲ ಇದ್ರೆ ಅದನ್ನು ಸರಿಯಾಗಿ ಮಕ್ಕಳಿಗೆ ಹೇಳಲಿಕ್ಕೆ ಆಗ್ತದೆ. ಈಗ ಸಮಭಾಜಿಕ ವೃತ್ತ ಪ್ರದೇಶ ಎಲ್ಲಿ ಹಾದು ಹೋಗ್ತದೆ ಅಂತ ಹೇಳಿದಾಗ, ನಾವು ಅಮೆಜಾನ್ ನದಿಯ ಕಾಂಗೋ ಪ್ರದೇಶದಲ್ಲಿ ಸಮಭಾಜಕ ವೃತ್ತ ಹಾದು ಹೋಗುವಂತ ಪ್ರದೇಶವೇ ಇದೆ. ನಾನು ಮೊಬೈಲ್ ಅಲ್ಲಿ ನೋಡಿದೆ ಮೊನ್ನೆ. ಅಲ್ಲಿಗೆ ಹೋದ್ರೆ ಮಕ್ಕಳ ಇದು ಸಮಭಾಜಕ ವೃತ್ತ ಅಂತ ಹೇಳಿಕೆ ಆಗ್ತದೆ ನೋಡಿ, ಹೇಳಿಕೆ ಆಗ್ತದೆ. ಈಗ ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲದ್ರೆ ನಾವು ಎಂತ ಹೇಳುದು? ವಿಶ್ವನಾಥ ಮಾಸ್ಟ್ರು ರಜಾ ದಿನಗಳಲ್ಲಿ ಟೂರ್ ಹೋಗೋದು ಅಂತ ಹೇಳಿದ್ರೆ ಅವರಿಗೆ ಬಹಳ ಆಸಕ್ತಿ ಇತ್ತು. ಈಗಲೂ ಆ ಆಸಕ್ತಿಯನ್ನು ಅವರು ಉಳಿಸ್ಕೊಂಡಿದ್ದಾರೆ. ವಿಶ್ವನಾಥ ಮಾಸ್ಟ್ರ ಶಿಷ್ಯ ವರ್ಗ ಬೇರೆ ಬೇರೆ ರಾಜ್ಯದಲ್ಲಿ ಅಥವಾ ಬೇರೆ ದೇಶದಲ್ಲಿ ಇದ್ದಿರ್ಬೋದು. ನೀವು ಅವರನ್ನು ನಮ್ಮ ಚಾನಲ್ನ ಮುಖಾಂತರ ಸಂಪರ್ಕಿಸ್ಬೋದು. ಅವರಿಗೆ ನೀವು ವೀಸಾವನ್ನು ಕಳಿಸಿಕೊಟ್ರಿ ಅಂತೇಳಿ ಆಗಿದರೆ ವಿಶ್ವನಾಥ ಮಾಸ್ಟ್ರು ನೀವಿರುವಂಥ ಪ್ರದೇಶಕ್ಕೆ ಬರ್ತಾರೆ. ಅವರಿಗೆ ಈಗಲೂ ಇತಿಹಾಸದ ವಿಷಯಗಳ ಬಗ್ಗೆ ಮತ್ತು ಆ ಐತಿಹಾಸಿಕ ಸ್ಥಳಗಳ ಬಗ್ಗೆ ಆಸಕ್ತಿ ಇದೆ. ಅದನ್ನು ನಾನು ಪ್ರಾಕ್ಟಿಕಲ್ ಆಗಿ ಹೋಗಿ ನೋಡಬೇಕು ಅಂತ ಹೇಳುವಂಥ ಒಂದು ಹುಮ್ಮಸ್ಸು ಅವರಲ್ಲಿದೆ. ದೇವರು ಅವರಿಗೆ ಇನ್ನೂ ಆಯುರಾರೋಗ್ಯವನ್ನು ಕೊಡಲಿ ಅಂಥೇಳಿ ನಾವು ಹಾರೈಸ್ತಾ ಇದ್ದೇವೆ. ಈಗದ ಒಂದು ಶಿಕ್ಷಕರಿಗೆ ಒಂದು ಏನನ್ನ ಹೇಳ್ಬೋದು ಕಿವಿ ಮಾತಾಗಿ? ಈಗದ ಶಿಕ್ಷಕರಿಗೆ ಹೇಳುವುದು ಅಂತ ಹೇಳಿದ್ರೆ, ಹೌದು, ನಾಲೆಜ್ ಇಸ್ ಪವರ್ ಅಂತ ಹೇಳ್ತಾರೆ. ಎ ಲರ್ನೆಡ್ ಮ್ಯಾನ್ ಈಸ್ ರೆಸ್ಪೆಕ್ಟೆಡ್ ಎವ್ರಿವೇರ್. king is respected within his kingdom only, but a learned man is respected everywhere. ರಾಧಾಕೃಷ್ಣನ್ ಇದ್ದಾರಲ್ಲ, ಪ್ರೊಫೆಸರ್ ರಾಧಾಕೃಷ್ಣನ್ ನಮ್ಮ ರಾಷ್ಟ್ರಪತಿ ಆಗಿದ್ದವರು,
ಟೀಚರ್ಸ್ ಡೇ ಅಂತ ಆಚರಿಸ್ತೇವೆ. ಅವರನ್ನು ಇಂಗ್ಲೆಂಡ್ ನಲ್ಲಿ ಚರ್ಚಲ್ಲಿ ನಿಲ್ಲಿಸಿ ಅಲ್ಲಿಂದ ಸರ್ಮನ್ ಕೇಳಿದ್ದಾರೆ ಜನರು. ಯಾಕೆ ಅಂತ ಹೇಳಿದ್ರೆ ಅವರ ನಾಲೆಜ್ ಎಷ್ಟಿತ್ತು ಅದಕ್ಕೋಸ್ಕರ. ವಿವೇಕಾನಂದರನ್ನು ಅಮೆರಿಕಕ್ಕೆ ಕರೆಸಿ ಭಾಷಣ ಕೇಳಿದ್ದಾರೆ. ಇಲ್ಲದೆ ಭಾಷಣ ಕೇಳುವಂತ ಜನರು ಅಮೆರಿಕದವರು. ನಾಲೆಜ್ಗೋಸ್ಕರ, ನಾಲೆಜ್ ಬೇಕು. ನಾವು ಕ್ಲಾಸ್ ರೂಮಲ್ಲಿ ಎಂಟರ್ ಆಗುವಾಗ ಕೂಡ ನಮ್ಮ ಅವತ್ತಿನ ಪಾಠದ ಬಗ್ಗೆ ಕಂಪ್ಲೀಟ್ ಪ್ರಿಪೇರ್ ಆಗಿ ನಾಲೆಜ್ ಇರಬೇಕು. ಮಕ್ಕಳು ಈ ರೀತಿಯ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡಬೇಕು ಅಂತ ಹೇಳೋದು ನಮ್ಮಲ್ಲಿ ಇರಬೇಕು. ಅದಕ್ಕೆ ಮುಖ್ಯವಾಗಿ ಪುಸ್ತಕ ಓದಬೇಕು ಮತ್ತು ಡೈಲಿ ನ್ಯೂಸ್ ಪೇಪರ್ ನೋಡಬೇಕು. ಡೈಲಿ ನ್ಯೂಸ್ ಪೇಪರ್ ನಮ್ಮ ನಾಲೆಜನ್ನು ರಿಫ್ರೆಶ್ ಮಾಡ್ತದೆ. ಅದಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳು ನಮ್ಮ ಹಿಸ್ಟ್ರಿ ಪುಸ್ತಕದಲ್ಲಿ ಇರ್ತವೆ. ಅದರ ಫ್ಯೂಚರ್ ಘಟನೆಗಳೆಲ್ಲ ಪೇಪರಲ್ಲಿ ದಿನ ದಿನ ಬರ್ತವೆ. ಆದರೆ ಪೇಪರನ್ನೇ ಓದಿದ್ರೆ ಆಗುದಿಲ್ಲ. ಪೇಪರ್ ದಿನನಿತ್ಯದ ಒಂದು ವಿಷಯಗಳನ್ನು ಮಾತ್ರ ಪ್ರಕಟಿಸ್ತದೆ. ಅದರ ಡೀಟೇಲ್ ಆರ್ಟಿಕಲ್ ಬರೋದು ಸಾಪ್ತಾಹಿಕಗಳಲ್ಲಿ, ಸುಧಾ ತರಂಗ ಅಂತ ಪುಸ್ತಕಗಳಲ್ಲಿ. ಅದಕ್ಕಿಂತಲೂ ಹೆಚ್ಚು ಡೀಟೇಲ್ ಬರೋದು ಫೋರ್ಟ್ ನೈಟ್ಲಿಯಲ್ಲಿ, ಪಾಕ್ಷಿಕ ಪತ್ರಿಕೆಗಳಲ್ಲಿ. ಅದಕ್ಕಿಂತಲೂ ಹೆಚ್ಚು ಡೀಟೇಲ್ ಬರೋದು ಮಾಸಿಕದಲ್ಲಿ. ಯಾಕೆಂತ ಹೇಳಿದ್ರೆ ಅವರಿಗೆ ಸ್ಪಾಟಿಗೆ ಹೋಗಿ ಕಲೆಕ್ಷನ್ ಮಾಡಲಿಕ್ಕೆ 1 ತಿಂಗಳು ಸಮಯ ಸಿಗ್ತದೆ. ಅವಾಗ ಅಲ್ಲಿ ಅವರು ಹೆಚ್ಚು ವಿಷಯ ಕಲೆಕ್ಷನ್ ಮಾಡಿ ಕರೆಕ್ಟ್ ಆದಂಥ ಅಥೆಂಟಿಸೈಸ್ಡ್ ಮ್ಯಾಟರನ್ನು ಪ್ರಿಂಟ್ ಮಾಡಲಿಕ್ಕೆ ಆಗ್ತದೆ. ಮತ್ತೆ ನಮ್ಮ ಟೀಚರ್ಸ್ ಕೂಡ ಸ್ವಲ್ಪ ಅಪ್ಡೇಟ್ ಆಗಬೇಕಲ್ಲ. ಈಗಿನವ್ರು ಏನ್ ಮಾಡ್ತಾರೆ ಅಂತ ಮೊಬೈಲ್ ಇಟ್ಕೊಂಡು ಮೊಬೈಲಲ್ಲೇ ನೋಡ್ತಾರೆ. ಮೊಬೈಲಲ್ಲಿ ನೋಡ್ತಾರೆ, ಹೌದು, ಆದ್ರೆ ಅದು ಸರಿಯಾಗಿ ನೋಡ್ತಿಲ್ಲ. ಸ್ವಲ್ಪ ನೋಡ್ತಾರೆ, ಮತ್ತೊಂದು ಹಾರ್ತಾರೆ. ಹಾಗೆ ಮಾಡಿದ್ರೆ ಆಗುದಿಲ್ಲ. ಅದಕ್ಕೆ ಅವರು ಜನರಲ್ ನಾಲೆಜ್ ಅಲ್ಲಿ ಕೂಡ ಹುಷಾರಿರ್ಬೇಕು. ಕಾಂಪಿಟಿಷನ್ ಸಕ್ಸೆಸ್ ರಿವ್ಯೂ ಎಂಬ ಒಂದು ಪತ್ರಿಕೆ ಇದೆ, ಮಾಸಿಕ ಪತ್ರಿಕೆ. ಅದು ಡೆಲ್ಲಿಯಿಂದ ಪ್ರಕಟ ಆಗೋದು. ಅದನ್ನು ಓದ್ಬೇಕು. ಅದು ಅಂಥದ್ದು ಬೇರೆ ಪತ್ರಿಕೆಗಳಿಗೆ ಕೂಡ ಇರ್ಬೋದು. ಈಗ ನಾವು ಇರುವಾಗ ಅದಿದ್ದದು, ಅದನ್ನು ಓದ್ಬೇಕು. ಅದಿದ್ದಾಗ ಒಳ್ಳೇದ ಎಲ್ಲ ನಾಲೆಜ್ ಎಲ್ಲ ಸಿಗ್ತದೆ. ನೀವು IAS ಸ್ಥಾನಕ್ಕೂ ಕೂಡ ಪ್ರಿಪೇರ್ ಆಗುವಾಗ ಅದು ಹೆಲ್ಪ್ ಆಗ್ತದೆ. ಮತ್ತೆ ನಾವು ಕ್ಲಾಸಿಗೆ ಹೋಗುವಾಗ ಕ್ಲಾಸಲ್ಲಿ ನೇರವಾಗಿ ನಾವು ಪಾಠಕ್ಕೆ ಎಂಟ್ರಿ ಆಗೋದಲ್ಲ. ಆಗ ನೀವು ಮಕ್ಕಳನ್ನು ಸ್ಫೂರ್ತಿಗೊಳಿಸುವಂತ, ಮಕ್ಕಳನ್ನು ನಿಮ್ಮ ಕಡೆಗೆ ಸೆಳೆದು ಕೂತುಗೊಳಿಸಲಿಕ್ಕೆ ಏನಾದ್ರೂ ಒಂದು ಅನೆಕ್ಟೋಟ್ ಅಥವಾ ಜೋಕ್ಸ್ ಎಲ್ಲ ಹೇಳಬೇಕು. ಜೋಕ್ಸ್ ಹೆಚ್ಚು ಹೋಗುದಿಲ್ಲ. ಒಂದು ಜೋಕ್ಸ್ ಹೇಳಿದ್ರೆ 1-2 ನಿಮಿಷ ಹೋಗ್ತದೆ ಅಷ್ಟೇ. ಅನೆಕ್ಡೋಟ್ ಅಂದ್ರೆ ಒಂದು ಮಹಾನ್ ಘಟನೆಯ ಬಗ್ಗೆ ಹೇಳುದು, ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳುದು. ಅವ ಹೀಗೆ ಅವ ಕಷ್ಟದಲ್ಲಿದ್ದ, ಹೀಗೆ ಕಷ್ಟಪಟ್ಟು ಬೆಳೆದ, ಹೀಗೆ ದೊಡ್ಡ ನಾಯಕನಾಗಿದ್ದಾನೆ ಅಂತ ಹೇಳಿ ಸ್ಪೋರ್ಟ್ಸ್ ಮನ್ ಬಗ್ಗೆ ಹೇಳುದು. ಆಗ ಮಕ್ಕಳಿಗೆ ಉಲ್ಲಾಸ ಬರ್ತದೆ. ಇವರು ಚಂದ ಇದ್ದಾರೆ ಅಂತ. ಆಗ ನಮ್ಮ ಅಟೆನ್ಷನ್ ಇವರ ಕಡೆ ಬರ್ತದೆ. ಅವತ್ತೇ ನಾವು ಸ್ಟಾರ್ಟ್ ಮಾಡುದು. ಹಾಗೆ ಮಾಡ್ಬೇಕು. ಆಗ ಮಕ್ಕಳಿಗೆ ಮೋಟಿವೇಶನ್ ಆಗ್ತದೆ. ಮತ್ತೆ ಪೇರೆಂಟ್ಸ್ಗಳು ಕೂಡ ಹಾಗೆ. ಪೇರೆಂಟ್ಸ್ಗಳು ಮಾಸ್ಟರ್ಗಳನ್ನು, ಶಿಕ್ಷಕರನ್ನು ಹಿಂಬದಿಯಲ್ಲಿ ತೆಗೊಳ್ಳುವಂತ ಕೆಲಸ ಎಲ್ಲ ಮಾಡಬಾರ್ದು. ಮನೆಯಲ್ಲಿ ಮಕ್ಕಳು ಹೇಳ್ತಾರೆ, ಇವತ್ತು ಏನೋ ಒಂದು ಪನಿಷ್ಮೆಂಟ್ ಕೊಟ್ಟರೆ ಮಕ್ಕಳು ಹೇಳ್ತಾರೆ ಮನೆಯಲ್ಲಿ, ಹೀಗೆ ಮಾಡಿದೆ ಅದು ನಿನ್ನ ಒಳ್ಳೆದಕ್ಕೆ ಅಂತ ಹೇಳ್ಬೇಕು ಅವರಿಗೆ. ಅವರನ್ನು ಹಿಂಬದಿಯಲ್ಲಿ ತೆಗೊಳಿದ್ರೆ ಏನಾಗ್ತದೆ, ಆ ಮಗುವಿಗೆ ಆ ಟೀಚರಲ್ಲಿ ರೆಸ್ಪೆಕ್ಟ್ ಹೋಗ್ತದೆ. ಆ ಟೀಚರಲ್ಲಿ ರೆಸ್ಪೆಕ್ಟ್ ಹೋದ ಕೂಡಲೇ ಅವರು ಶಾಲೆಗೆ ಬಂದ ಕೂಡಲೇ ಇದು ಯಾಕೆ ಬಂತು ಅಂತಲೇ ಆಗ್ತದೆ ಅವರಿಗೆ ಅಲ್ಲ. ಅವರನ್ನು ಸ್ವೀಕರಿಸುವಂತ ಮನೋಭಾವ ಬರುವುದಿಲ್ಲ. ಅವರನ್ನು ಯಾವಾಗ ಮಗು ಸ್ವೀಕರಿಸುವುದಿಲ್ಲ, ಅವರು ಪಾಠವನ್ನು ಕೂಡ ಸ್ವೀಕರಿಸುವುದಿಲ್ಲ. ಅದು ವರ್ಷ ಪೂರ್ತಿ ಹಾಗೆ ಹೇಳ್ತಾರೆ. ವಿಶ್ವನಾಥ ಮಾಸ್ಟ್ರು ನಿವೃತ್ತಿಯಾಗಿರಬಹುದು, ಆದರೆ ಅವರಲ್ಲಿರುವಂಥ ಅಗಾಧ ಅನುಭವ ಎಂದಿಗೂ ನಿವೃತ್ತಿ ಆಗುವುದಿಲ್ಲ ಅಥವಾ ಆಗಲಿಲ್ಲ ಎಂಬುದಕ್ಕೆ ಅವರ ಒಂದು ಸುದೀರ್ಘ ಅನುಭವದ ಮಾತುಗಳೇ ನಮಗೆ ಸಾಕ್ಷಿಯಾಗಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮಲ್ಲಿರುವಂಥ ಒಂದು ಅಗಾಧ ಒಂದು ಜ್ಞಾನ ಭಂಡಾರವನ್ನು ನಾನು ಕೇಳಿದಾಗ ಈಗದ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಕಿವಿ ಮಾತು ಹೇಳೋದಾದ್ರೆ ಏನು ಹೇಳ್ಬೋದು ಸರ್? ಈಗದ ವಿದ್ಯಾರ್ಥಿಗಳು ಒಳ್ಳೆದಿದ್ದಾರೆ. ಅವರಿಗೆ IQ ಎಲ್ಲ ಒಳ್ಳೆದಿರ್ಬೋದು. ಅವರು ಮುಖ್ಯ ಒಂದು ದೋಷ ಏನು ಅಂತ ಹೇಳಿದ್ರೆ, ಎಲ್ಲ ಮಕ್ಕಳಲ್ಲಿ ಈಗ ಮೊಬೈಲ್ ಇದೆ. ಹೌದು. ನಾವು ಲಾಸ್ಟಿಗೆ ನಾನು ನಿವೃತ್ತಿ ಆಗೋ ಸಮಯದಲ್ಲಿ ಮೊಬೈಲ್ ಅನ್ನು ಮಕ್ಕಳ ಕೈಯಲ್ಲಿ ಕೊಡಬಾರ್ದು ಅಂತ ಹೇಳ್ತಾ ಇದ್ರು. ಆದ್ರೆ ಅಲ್ಲಿ ಒಂದು ಕೋವಿಡ್ ಸಮಸ್ಯೆ ಬಂತು. ಆಗ ನಾವು ಕೂಡ ಮೊಬೈಲ್ ಇಟ್ಕೊಂಡೇ ಪಾಠ ಮಾಡ್ಬೇಕಂತ ಪ್ರಸಂಗ ಬಂತು. ಹಾಗಾಗಿ ಮೊಬೈಲ್ ನೋಡ್ಲೇಬಾರ್ದು ಅಂತ ನಾವು ಹೇಳುವ ಹಾಗಿಲ್ಲ, ಅದು ಬೇಕಾಗ್ತದೆ. ಆದ್ರೆ ಅಲ್ಲಿ ಸೆಲೆಕ್ಟಿವ್ ಆಗಿರ್ಬೇಕು. ನಾವು ಎಲ್ಲ ಕಾರ್ಯಕ್ರಮಗಳನ್ನು ನೋಡೋದಲ್ಲ. ಮಕ್ಕಳಿಗೆ ಹೆತ್ತವರು ಹೇಳ್ತಾರೆ, ಹೆತ್ತವರು ಹೇಳಿದಾಗ ಕೂಡ ಕೇಳಬೇಕು. ಯಾಕೆಂತ ಹೇಳಿದ್ರೆ ಮಕ್ಕಳ ಬುದ್ಧಿ ಇರ್ತದೆ. ಅವರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ತಿಳಿಯುವಂತ ಒಂದು ಪ್ರಬುದ್ಧತೆ ಇರುವುದಿಲ್ಲ. ಈಗ ಮಕ್ಕಳಿಗೆ ವೋಟ್ ಹಾಕ್ಲಿಕ್ಕೆ ವಯಸ್ಸು 18 ಆಗ್ಬೇಕು. ಒಂದು ಮೋಟಾರ್ ರೈಡಿಂಗ್ ಕ್ಲಾಸಿಗೆ ಹೋಗ್ಬೇಕಾದ್ರೆ 18 ಆಗ್ಬೇಕು, ಲೈಸೆನ್ಸ್ ಸಿಗ್ಬೇಕಂತ ಹೇಳಿದ್ರೆ ಯಾಕೆ ಹೇಳುದು? ಅದು ಸುಮ್ಮನೆ ಹೇಳುದಲ್ಲ. ಮಕ್ಕಳಲ್ಲಿ ಒಂದು ಬಾಲಿಶ ಪ್ರವೃತ್ತಿ ಇದೆ. ಅವ್ರು ಒಮ್ಮೆಲೆ ಕೆಲವೊಮ್ಮೆ ಆಕ್ಸಿಲೇಟರ್ ಕೊಡ್ತಾರೆ, ಒಮ್ಮೆಲೆ ಬ್ರೇಕ್ ಹಾಕ್ತಾರೆ, ಹೋಗುವಾಗ ಅಲ್ಲಿ ವೀಲಿಂಗ್ ಮಾಡ್ತಾರೆ. ಇದೆಲ್ಲ ಇರೋದು. ಅದಕ್ಕೋಸ್ಕರ ಅವನಿಗೆ ಬುದ್ಧಿ ಸ್ವಲ್ಪ ಬೆಳಿಬೇಕು. ನಾಳೆ ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆದಾಗ ಆಕ್ಸಿಡೆಂಟ್ ಆಗುವುದು ಒಂದು ಕೆಲಸ ಅಲ್ಲ, ಅದರ ನಂತರದ ರಿಪರ್ಕಷನ್ ತುಂಬಾ ಇದೆ. ಪೊಲೀಸ್ ಸ್ಟೇಷನ್ಗೆ, ಕೋರ್ಟಿಗೆಲ್ಲ ಅಲಿಬೇಕಾಗ್ತದೆ.
ಅವನು ಅಲಿಬೇಕು, ಎದುರು ಪಾರ್ಟಿನವರು ಅಲಿಬೇಕು, ತಂದೆ ತಾಯಿ ಅಲಿಬೇಕು ಎಲ್ಲ, ಮತ್ತೆ ಫೈನ್ ಕಟ್ಟಬೇಕು, ಇದೆಲ್ಲ ಸಮಸ್ಯೆ ಇದೆ. ಇದೆಲ್ಲ ಅವರಿಗೆ ತಿಳಿದಿಲ್ಲ. ಹಾಗಾಗಿ ಅವರಿಗೆ ತಿಳುವಳಿಕೆ ಇರಬೇಕು ಅಂತ ತಂದೆ ತಾಯಿ ಹೇಳ್ತಾರೆ. ತಂದೆ ತಾಯಿಗೆ ತುಂಬಾ ಅನುಭವ ಇರ್ತದೆ, ಈ ಕಷ್ಟಗಳನ್ನೆಲ್ಲ ಅನುಭವಿಸಿ ತುಂಬಾ ಅನುಭವ ಇರ್ತದೆ. ಹಾಗಾಗಿ ಅವರು ಆ ಮಾತನ್ನು ಹೇಳುದು. ಆಗ ಮಕ್ಕಳು ಅದನ್ನು ಕೇಳಬೇಕು. ತಕ್ಷಣ ರೊಚ್ಚಿಗೆದ್ದು ನಾನು ಬಾವಿಗೆ ಹಾರ್ತೇನೆ, ನಾನು ವಿಷ ಪ್ರಾಶನ ಮಾಡ್ತೇನೆ ಅಂತ ಹೇಳುವುದಲ್ಲ. ಯಾಕೆಂತ ಹೇಳಿ ಅದೆಲ್ಲ ಮಾಡಿದ್ರೆ ಅವನಿಗೆ ತುಂಬಾ ವರ್ಷ ಬದುಕುವಂತ ಆಯುಷ್ಯ ಇದ್ರೆ ಈಗ ಅದನ್ನ ಬೇಗನೆ ಕೊನೆಗೊಳಿಸಿದಾಗ ಆಗ್ತದೆ. ಅವನ ಆಸೆಗಳು ಯಾವುದು ನೆರವೇರುವುದಿಲ್ಲ, ಹೌದಲ್ಲ? ಹಾಗಾಗಿ ಅವನಿಗೆ ಜೀವನ ಇರ್ತದೆ. ಆ ಜೀವನವನ್ನು ಚೆನ್ನಾಗಿ ಕನಸುಗಳನ್ನೆಲ್ಲ ಪೂರೈಸಬೇಕಾದ್ರೆ ಅವು ಬದುಕಬೇಕು. ಜೀವವೇ ಇಲ್ಲದಿದ್ರೆ ಮತ್ತೆ ಯಾಕೆ ಇಷ್ಟೆಲ್ಲ ಖರ್ಚು ಮಾಡುದು? ಕರೆಕ್ಟ್ ಅಲ್ಲ? ಹಾಗಾಗಿ ಮಕ್ಕಳು ಹಿರಿಯರ ಮಾತುಗಳನ್ನು ಕೇಳಬೇಕು. ಮಕ್ಕಳು ಕೆಲವು ಸಂಸ್ಕಾರಗಳನ್ನು ಕಲಿಬೇಕು. ಅವರೆಲ್ಲ ಹೇಳ್ತಾರೆ ಸಂಸ್ಕಾರ ಅಂತ ಹೇಳಿ, ಸಂಸ್ಕಾರ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ, ಈಗ ಒಂದು ಬಟ್ಟೆಯನ್ನು ಹಾಕ್ತಾರೆ, ಬಟ್ಟೆಯನ್ನು ಹೇಗೂ ಹಾಕ್ಲಿಕ್ಕೆ ಆಗ್ತದೆ, ಅರ್ಧ ಬಟ್ಟೆಯನ್ನು ಕೂಡ ಹಾಕ್ಲಿಕ್ಕೆ ಆಗ್ತದೆ. ಅದು ಹೊಲಿಯದಿದ್ರು ಆಗ್ತದೆ, ಇಸ್ತ್ರಿ ಹಾಕದಿದ್ರು ಆಗ್ತದೆ. ಆದರೆ ನಾವು ಸ್ಟೂಡೆಂಟ್ ಅಂತ ಹೇಳುವಾಗ, ನಾವು ಒಂದು ವೃತ್ತಿಗೆ ಬರುವಾಗ ಅದು ಕ್ಲೀನ್ ಆಗಿರ್ಬೇಕು, ಸ್ವಚ್ಛವಾಗಿರ್ಬೇಕು, ಇಸ್ತ್ರಿಯನ್ನು ಮಾಡಬೇಕು, ತಲೆ ಬಾಚಬೇಕು ಎಲ್ಲ ಇದೆ. ಅದೆಲ್ಲ ಸಂಸ್ಕಾರಗಳು. ಆ ಸಂಸ್ಕಾರ ಎಲ್ಲ ಬರುವುದು ನಮಗೆ ಶಿಕ್ಷಣದಿಂದ. ಹಾಗಾಗಿ ತಂದೆ ತಾಯಿಗಳು ಹೇಳೋದೆಲ್ಲ ನಮ್ಮ ಒಳ್ಳೆದಕ್ಕಾಗಿ ಎಂಬ ಒಂದು ಭರವಸೆ ಇರಬೇಕು ನಮ್ಗೆ. ತಂದೆ ತಾಯಿಯಲ್ಲೇ ಭರವಸೆ ಇಲ್ಲದಿದ್ರೆ ಮತ್ತೆ ಯಾರಲ್ಲಿ ಭರವಸೆ ಇರ್ತಾರೆ? ತಂದೆ ತಾಯಿಗಳ ನಂತರ ಭರವಸೆ ಇರುವುದು ಗುರುಗಳಲ್ಲಿ. ಬಾಕಿ ಯಾರು ನಮ್ಮ ಶ್ರೇಯಸ್ಸನ್ನು ಬಯಸುವುದಿಲ್ಲ. ನಮ್ಮ ಶ್ರೇಯಸ್ಸನ್ನು ಬಯಸುವಂತ ಇಬ್ಬರು ವ್ಯಕ್ತಿಗಳು, ಒಂದು ತಂದೆ ಮತ್ತು ತಾಯಿ, ಇನ್ನೊಂದು ನೆಕ್ಸ್ಟ್ ಅಧ್ಯಾಪಕರು, ಮತ್ತೆ ಯಾರಲ್ಲ. ನಮ್ಗೆ ಕಲಿಸಿದಂತ ಟೀಚರ್ಗಳನ್ನು, ನಮ್ಮ ಶಿಕ್ಷಕರನ್ನು ನಾವು ಎಲ್ಲಿ ಹೋದ್ರೂ ಗೌರವಿಸಬೇಕು. ಯಾಕೆಂತ ಹೇಳಿದ್ರೆ ಸರ್ವಜ್ಞ ಒಂದು ಮಾತು ಹೇಳಿದ್ದಾರೆ, ವರ್ಣ ಮಾತ್ರ ಕಲಿಸಿದಾತ ಗುರು ಸರ್ವಜ್ಞ ಅಂತ ಹೇಳಿ. ನಮಗೆ ಒಂದು ಅಕ್ಷರ ಕಲಿಸಿದವ ಕೂಡ ಗುರುವೇ. ಹೌದು, ಅವರು ಕಲಿಸಿದ್ದರಿಂದಾಗಿ ನಾವು ಮುಂದೆ ಬರ್ತೇವೆ. ಅವರು ನಮಗೆ ಸರಿಯಾದ ದಾರಿ, ಒಂದು ಬೆಳಕನ್ನು, ಹೇಗೆ ನಮಗೆ ತಂದೆ ತಾಯಿ ನಮಗೆ ಒಂದು ಜನ್ಮ ಕೊಟ್ಟಿದ್ದಾರೋ ಹಾಗೆ ಗುರುಗಳು ನಮಗೆ ಒಂದು ದಾರಿಯನ್ನು, ಜೀವನ ಕೊಡುದು. ಅಲೆಕ್ಸಾಂಡರ್ ಅದೇನ್ನು ಹೇಳುದು. ಅಲೆಕ್ಸಾಂಡರ್ನ ಗುರು ಸೋಕ್ರಟಿಸ್ ಅವ ಹೇಳುದು, ನನ್ನ ತಂದೆ ಫಿಲಿಪ್ ನನಗೆ ಜನ್ಮ ಕೊಟ್ಟ, ನನ್ನ ಗುರು ಸೋಕ್ರಟಿಸ್ ನನಗೆ ಜೀವನ ಕೊಟ್ಟ ಅಂತ ಹೇಳಿ. ತಂದೆ ತಾಯಿಗೆ ಅಷ್ಟು ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅವರು ಗುರುಗಳ ಹತ್ರ ನಮ್ಮನ್ನು ಸಮರ್ಪಿಸ್ತಾರೆ, ನೀವು ಅವ್ರಿಗೆ ಹೇಳಿಕೊಡಿ ಅಂತ ಹೇಳಿ. ಗುರುಗಳು ಸರಿಯಾದ ದಾರಿ ಹೇಳ್ತಾರೆ. ಬೇರೆ ಬೇರೆ ಕಾಂಪಿಟಿಷನ್ ಮಾಡ್ತಾರೆ. ನಾವು ಅದರಲ್ಲಿ ಮುಂದೆ ಹೋಗಿ ಸ್ಪರ್ಧಿಸಬೇಕು. ಅವಾಗ ನಮ್ಮಲ್ಲಿರುವಂಥ ಪ್ರತಿಭೆ ಯಾವುದು ಅಂತ ಅವರು ಹೇಳ್ತಾರೆ. ಆ ಪ್ರತಿಭೆಯನ್ನು ಮುಂದುವರಿಸಿಕೊಂಡು ನಾವು ಹೋಗಬೇಕು. ಅದರಲ್ಲಿ ನಾವು ಜೀವನದ ಸಾರ್ಥಕ್ಯವನ್ನು ಕಾಣಲಿಕ್ಕೆ ಪ್ರಯತ್ನಿಸಬೇಕು. ವಿಶ್ವನಾಥ ಮಾಸ್ಟರ ಜ್ಞಾನ ಭಂಡಾರದಿಂದ ಇದಿಷ್ಟು ವಿಷಯಗಳನ್ನು ಅವರು ನಮಗೆ ಬಹಳ ವಿವರಣೆಯಲ್ಲಿ ನಮಗೆ ಹೇಳಿರ್ತಾರೆ. ವಿದ್ಯಾರ್ಥಿಗಳಿಗೆ ಅವರು ಹೇಳಿದಂಥ ಕಿವಿ ಮಾತು ಬಹಳ ಅದು ಸಮಂಜಸ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ. ಒಂದು ಸಂಸ್ಕಾರಯುತವಾಗಿರುವಂಥ ಒಂದು ಬದುಕನ್ನು ಕಟ್ಟಿಕೊಳ್ಬೇಕು. ಎರಡನೇದು, ಮೊಬೈಲನ್ನು ಪಾಸಿಟಿವ್ ಆಗಿ ನಾವು ಬಳಕೆಯನ್ನು ಮಾಡಬೇಕು ಮತ್ತು ವಿದ್ಯಾರ್ಥಿಗಳು ಹೆಚ್ಚು ಓದುಗರಾಗಬೇಕು. ಖಂಡಿತವಾಗಲೂ ಈ ಒಂದು ಮೆಸೇಜ್ ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪ್ತದೆ ಸರ್. ಇಷ್ಟು ಹೊತ್ತು ವಿಶ್ವನಾಥ ಮಾಸ್ಟ್ರು ಅವರ ಜೀವನದ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಬಹಳ ಖುಷಿಯಾಯಿತು. ಯಾಕೆ ಅಂತ ಕೇಳಿದರೆ, ಅವರಲ್ಲಿರುವಂಥ ಒಂದು ಜ್ಞಾನ ಭಂಡಾರ ಅದು ಅಂತಿಂಥದ್ದಲ್ಲ ಎಂಬುದು ನಮಗೆ ಸ್ಪಷ್ಟ ಆಯಿತು. ಅವರು ಅದೆಷ್ಟು ಪುಸ್ತಕಗಳನ್ನು ಓದ್ತಾರೆ ಮತ್ತು ಅದೆಷ್ಟು ತನ್ನ ನಾಲೆಜನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಅದೆಷ್ಟು ವಿಚಾರಗಳನ್ನು ತಿಳ್ಕೊಳ್ತಾರೆ ಅಂತ ಹೇಳುವಂಥದ್ದು ಅವರ ಜೊತೆಗೆ ಮಾತಾಡಿದಾಗ ನಮಗೆ ಅದು ಅರ್ಥ ಆಯಿತು. ಇಷ್ಟೊತ್ತು ನಮ್ಮ ಜೊತೆಗೆ ಅನುಭವಗಳನ್ನು ಹಂಚಿಕೊಂಡಿದ್ದಂತಹ ವಿಶ್ವನಾಥ್ ಸರ್, ನಿಮಗೆ ನಮನ ಚಾನೆಲ್ನ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಸರ್. ಗುರುಗಳಿಗೆ ನಮನ, ಜ್ಞಾನಕ್ಕೆ ನಮನ. ಇದುವೇ ಗುರು ನಮನ ವಿತ್ ಶಂಕರ್. ವಂದನೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಗುರವೇ ನಮಃ.